ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ 1ನೇ ಪಾದ, ಅದರಲ್ಲಿ 6ನೇ ಅಧಿಕರಣದೊಳಗೆ 14ನೇ ಸೂತ್ರದ ಬಗ್ಗೆ ಈಗ ಭಾಷ್ಯದಲ್ಲಿ ಒಂದು ವಿಚಾರಣೆ ನಡೆದೈತೆ. ಈಗ ಈ ಬ್ರಹ್ಮ ಅನ್ನುವಂತಹದ್ದು ಇದು ಪರಿಣಾಮಿ, ಇದು ಶ್ರುತಿ ಸಮ್ಮತವಲ್ಲ ಅಂತ ಹೇಳಿ ಇಲ್ಲಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ನನು ಮೃದಾದಿ ದೃಷ್ಟಾಂತ ಪ್ರಣಯನಾತ್ ಪರಿಣಾಮವತ್ ಬ್ರಹ್ಮಶಾಸ್ತ್ರಸ್ಯ ಅಭಿಮತಂ ಇತಿ ಗಮ್ಯತೆ. ಇಲ್ಲಿ ಶಾಸ್ತ್ರದಲ್ಲಿ ಮಣ್ಣಿನ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಈ ಬ್ರಹ್ಮದಿಂದ ಮಣ್ಣು ಮೊದಲಾದವುಗಳು ಉತ್ಪತ್ತಿಯಾಗಿದ್ದಾವೆ ಅಂತ ಆ ಒಂದು ದೃಷ್ಟಾಂತವನ್ನ ಕೊಟ್ಟಿರುವುದರಿಂದ ಮೃದಾದಿ ದೃಷ್ಟಾಂತ ಪ್ರಣಯನಾತ್, ಮಣ್ಣು ಮೊದಲಾಗಿರ್ತಕ್ಕಂಥ ದೃಷ್ಟಾಂತವನ್ನ ಶ್ರುತಿಗಳಲ್ಲಿ ಕೊಟ್ಟಿರುವುದರಿಂದ ಪರಿಣಾಮವತ್ ಬ್ರಹ್ಮಶಾಸ್ತ್ರಸ್ಯ ಅಭಿಮತಂ, ಅಂದ್ರೆ ಇದು ಮಣ್ಣು ಮೊದಲಾಗಿರ್ತಕ್ಕಂಥ ವಸ್ತುಗಳೇನದಾವಲ್ಲ ಇವೆಲ್ಲವೂ ಬ್ರಹ್ಮದ ಪರಿಣಾಮವೇ ಅಂತ ಹೇಳ್ತಾರೆ. ಪೂರ್ವಪಕ್ಷಿ ಕೇಳ್ತಾ ಇದ್ದಾನೆ, ಇದು ಬ್ರಹ್ಮಶಾಸ್ತ್ರಸ್ಯ ಅಭಿಮತಂ, ಇದು ಬ್ರಹ್ಮವೇ ಇದು ಶಾಸ್ತ್ರಕ್ಕೆ ಅಭಿಮತವಾದದ್ದು ಅಂತ, ಸಮ್ಮತವಾಗಿರ್ತಕ್ಕಂಥದ್ದು ಅಂತ. ಅಂದ್ರೆ ಬ್ರಹ್ಮದ ಪರಿಣಾಮವೇ ಇಲ್ಲಿ ಮಣ್ಣು ಮೊದಲಾದವುಗಳು ಅಂತ ಏನ್ ಹೇಳೋದಲ್ಲ, ಇದು ಶಾಸ್ತ್ರಕ್ಕ ಇದು ಒಪ್ಪಿಗೆಯಾಗಿರ್ತಕ್ಕಂಥದ್ದು ಅಂತ. ಸಮ್ಮತ ಅಂತಂದ್ರೆ ಒಪ್ಪಿಗೆ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಹಿಂಗ್ ಹೇಳ್ಬೋದಲ್ಲ ಅಂತ ಪೂರ್ವ ಪಕ್ಷಿ. ಯಾಕಂತಂದ್ರೆ ಪರಿಣಾಮೋ ಹಿ ಮೃದಾದಯೋ ಅರ್ಥಾಲೋಕೆ ಸಮಧಿಗತ ಇತಿ. ಮೃದಾದಯೋ ಅರ್ಥಾಹ, ಮಣ್ಣು ಮೊದಲಾಗಿರ್ತಕ್ಕಂಥ ವಸ್ತುಗಳು ಅಂತ. ಅರ್ಥ ಅಂತಂದ್ರೆ ಈ ವಿಷಯಗಳು ಅಂತ ಆಕೈತಿ, ವಸ್ತುಗಳಂತ ಅರ್ಥಾಕತಿ. ಮಣ್ಣು ಮೊದಲಾಗಿರ್ತಕ್ಕಂಥ ಏನು ವಿಷಯಗಳದಾವು, ವಸ್ತುಗಳದಾವು, ಇವು ಪರಿಣಾಮಿನಃ, ಇವು ಬ್ರಹ್ಮದ ಪರಿಣಾಮಗಳೇ ಅಂತ ಹೇಳಿ ಲೋಕದಲ್ಲಿ ನಮಗ ತಿಳಿದು ಬರ್ತಾ ಇದೆ ಅಂತ. ಮಣ್ಣು ಮೊದಲಾಗಿರ್ತಕ್ಕಂಥ ವಸ್ತುಗಳೇನದಾವು ಇವು ಬ್ರಹ್ಮದ ಪರಿಣಾಮಗಳೇ ಅಂತ ಹೇಳಿ ಲೋಕದಲ್ಲಿ ಹೇಳ್ತಾ ಇದ್ದಾರಲ್ಲ, ಲೋಕದಲ್ಲಿ ಪ್ರಸಿದ್ಧವಾಗೈತಲ್ಲ ಅಂತ ಹೀಗೆ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ರ ನ ಇತ್ಯುಚ್ಯತೆ. ನೋಡಪ್ಪ, ನೀನ್ ಹೇಳ್ತಕ್ಕಂಥದ್ದು ಇದು ಸರಿಯಲ್ಲ ಅಂತ, ಇದು ಶ್ರುತಿ ಸಮ್ಮತವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಶ್ರುತಿನ ಏನ್ ಹೇಳ್ತದ ಅಂತಂದ್ರೆ ಸವಾ ಏಷ ಮಹಾನಜಃ ಆತ್ಮ ಅಜರಃ ಅಮರಃ ಅಮೃತಃ ಅಭಯಃ ಬ್ರಹ್ಮ ಸ ಏಷ ನೇತಿ ನೇತ್ಯಾತ್ಮ ಅಸ್ಥೂಲಂ ಅನನು ಇತ್ಯಾದ್ಯಾಭ್ಯ. ಇಲ್ಲಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಸಹ ಅಂತಂದ್ರೆ ಆ ಪರಮಾತ್ಮ ಅಂತ. ಇಲ್ಲಿ ಬ್ರಹ್ಮ ಏಷ ಮಹಾನ್ ಅಜಃ, ಅವನು ಮಹಾನ್ ಅಂತಂದ್ರೆ ಏನು, ಎಲ್ಲರಿಗಿಂತಲೂ ದೊಡ್ಡವನು ಅಂತ. ಅಜ ಅನ್ನೋದರಿಂದ ಅವನಿಗೆ ಜನ್ಮ ಅನ್ನುವಂತಹದ್ದಿಲ್ಲ. ಅಜ ಆತ್ಮ ಅಜರಹ ಅಂದ್ರೆ ಅವನಿಗೆ ಮುಪ್ಪು ಅನ್ನುವಂತಹದ್ದಿಲ್ಲ, ಅವನಿಗೆ ಜನ್ಮನೂ ಇಲ್ಲ ಅಂತ. ಆತ್ಮನಿಗೆ ಮುಪ್ಪು ಕೂಡ ಇಲ್ಲ. ಅವನು ಅಮರಹ, ಅವನಿಗೆ ಮರಣವೂ ಕೂಡ ಇಲ್ಲ. ಅಮೃತಃ ಅಭಯ ಬ್ರಹ್ಮ, ಆ ಬ್ರಹ್ಮ ಅನ್ನುವಂತಹದ್ದು ಅದು ಮರಣವುಳ್ಳದ್ದಲ್ಲ, ಅಭಯವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು
ನಮಗ ಉಪದೇಶ ಮಾಡ್ಕೊಂಡು ಬಂದ. ಹ್ಮ್ ಅಂದ್ರೆ ಎಲ್ಲದಕ್ಕಿಂತಲೂ ಅವನು ದೊಡ್ಡವನು, ಮನೋರಣೀಯಾನ್, ಮಹತೋ ಮಹಿಯಾನ್ ಅಂತ ಶ್ರುತಿ ಹೇಳ್ತದೆ. ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹತ್ತು ಅಂತ, ಅದಕ್ಕೆ ದೊಡ್ಡವನು ಅಂತ. ಅದಕ್ಕೆ ಯೋ ವೈ ಭೂಮಾ ತತ್ ಸುಖಂ ಅಂತ ಶ್ರುತಿಯನ್ನು ಹೇಳ್ಯದ. ಯಾವುದು ಭೂಮಾ ಅಂದ್ರೇನು ಎಲ್ಲದಕ್ಕಿಂತಲೂ ದೊಡ್ಡದದು, ಅದು ಸುಖ ಸ್ವರೂಪವಾಗಿರ್ತಕ್ಕಂಥದ್ದು, ಅದು ಬ್ರಹ್ಮ ಅಂತ. ಮತ್ತು ಜನ್ಮರಹಿತವಾಗಿರ್ತಕ್ಕಂಥದ್ದು. ಈ ಆತ್ಮನಿಗೆ ಮುಪ್ಪು ಅನ್ನುವಂತಹದ್ದಿಲ್ಲ, ಮರಣ ಅನ್ನುವಂತಹದ್ದಿಲ್ಲ. ಅವನು ಕೇವಲ ಅಮೃತ ಸ್ವರೂಪನಾಗಿದ್ದಾನೆ ಅಂತ. ಅಮೃತ ಪುತ್ರಾಹ ಅಂತ ಹೇಳ್ತದಲ್ಲ ಶ್ರುತಿಯಲ್ಲಿ. ನಾವೆಲ್ಲರೂ ಅಮೃತ ಪುತ್ರರೇ ಅಂತ. ನಮಗೆ ಯಾವತ್ತೂ ಮರಣ ಅನ್ನುವಂತಹದ್ದೇ ಇಲ್ಲ ಅಂತ. ಇಂಥ ಅವಯ ಸ್ವರೂಪವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತೇಳಿ ಹಿಂಗ್ ಬೃಹದಾರಣ್ಯಕೋಪನಿಷತ್ತು ಹೇಳ್ಕೊಂಡು ಬಂದದ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಮಾಣ ಕೊಡ್ತಾರ, ಸ ಏಷ ನೇತಿ ನೇತ್ಯಾತ್ಮ. ಅಂದ್ರೆ ಇದು ಆತ್ಮವಲ್ಲ, ಇದು ಆತ್ಮವಲ್ಲ ಅಂತ ಹೇಳಿ ಆ ನೇತಿ ನೇತಿ ಅಂತ ಶ್ರುತಿ ಹೇಳ್ತದ. ಅಂದ್ರೆ ಈ ದೇಹಾದಿಗಳು ಇವು ಆತ್ಮ ಏನು ಅಂತಂದ್ರೆ ಅಲ್ಲ, ಇಂದ್ರಿಯಗಳ ಆತ್ಮ ಏನು ಅಂದ್ರೆ ಅಲ್ಲ. ಯಾಕೆ ಇವು ದೃಶ್ಯದಾವು, ಅನಾತ್ಮದಾವು, ಮತ್ತು ಇವು ಅರಿಸಿಕೊಳ್ತಾವ. ಅರಿಸಿಕೊಳ್ಳುವುದರಿಂದ ಇವು ಆತ್ಮ ಆಗೋದಿಲ್ಲ ಅಂತೇಳಿ ನೇತ್ಯಾತ್ಮಕ ಉಪದೇಶ ಅದ ಶ್ರುತಿ ಹೇಳ್ತದೆ. ಆಮೇಲೆ ಅಸ್ಥೂಲಂ ಅಣನೋಹು, ಅದು ಸ್ಥೂಲವಲ್ಲ ಅಂತ. ಈ ಹೆಂಗ ಪರ್ವತಾದಿಗಳು, ಗಿಡಮರಾದಿಗಳು ನಮಗೆ ಹೆಂಗ ಸ್ಥೂಲವಾಗಿ ಗೋಚರ ಆಗ್ತಾವಲ್ಲ, ಹಂಗ ಬ್ರಹ್ಮ ಅನ್ನುವಂತ ಅದು ಸ್ಥೂಲವಾಗಿ ತೋರ್ತದೇನು ಅಂತಂದ್ರೆ ಇಲ್ಲ. ಅಣನುಹು ಅಣುವಿನ ಹಾಗೆ ಬಹಳ ಸೂಕ್ಷ್ಮ ಐತಿ ಅಂದ್ರೆ ಏನು, ಅದು ಅಣುನೂ ಅಲ್ಲ, ಅದು ಸ್ಥೂಲವೂ ಅಲ್ಲ ಅಂತ. ಅಸ್ಥೂಲಂ ಅಣನು ಅಂತ ಹಿಂಗ ಇತ್ಯಾದ್ಯಾಭ್ಯ ಅಂದ್ರೆ ಇವೇ ಮೊದಲಾಗಿರ್ತಕ್ಕಂಥ ಶ್ರುತಿಗಳು. ಈ ಶ್ರುತಿಗಳು ಬ್ರಹ್ಮವನ್ನ ಕುರಿತು ಏನ್ ಹೇಳ್ತಾವೆ ಅಂತಂದ್ರೆ, ಸರ್ವ ವಿಕ್ರಿಯಾ ಪ್ರತಿಷೇಧ ಶ್ರುತಿಭ್ಯ. ಈ ಎಲ್ಲ ವಿಕ್ರಿಯೆ ಅಂತಂದ್ರೆ ವಿಕಾರಗಳನ್ನ ನಿಷೇಧ ಮಾಡ್ತಾ ಇದ್ದಾವೆ ಅಂತ. ಬ್ರಹ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳಿಲ್ಲ. ಅದು ಮಾರ್ಪಡುವಂತಹದ್ದಲ್ಲ ಬ್ರಹ್ಮ ಅನ್ನುವಂತಹದ್ದು. ಅವ ಏನಂತಾನ, ಬ್ರಹ್ಮವೇ ಇಲ್ಲಿ ಪೃಥ್ವಿಯಾದಿಗಳಾಗಿ ಮಾರ್ಪಡ್ತದ, ಪರಿಣಾಮ ಹೊಂದುತ್ತದ ಅಂತ. ಪರಿಣಾಮ ಅಂತಂದ್ರೆ ಏನು, ತನ್ನ ಸ್ವರೂಪಕ್ಕೆ ಹಾನಿ ಮಾಡಿಕೊಂಡು ಬೇರೊಂದು ರೂಪದಲ್ಲಿ ತೋರೋದಕ್ಕೆ ಪರಿಣಾಮ ಅಂತ ಕರೀತಾರ. ಇವಾಗ ಹಾಲಿದೆ, ಹಾಲಿಗೆ ನಾವು ಹೆಪ್ಪ ಹಾಕಿದೀವಿ ಅಂತಂದ್ರೆ ಅದು ಮೊಸರಾಗ್ತದ. ಅಂದ್ರೆ ಅದು ಹಾಲು ತನ್ನ ಸ್ವರೂಪವನ್ನ ಹಾನಿ ಮಾಡ್ಕೊಂಡದ. ಮೊದಲು ದ್ರವ ಇತ್ತು, ಮಧುರ ಇತ್ತು. ಈಗ ಮೊಸರು ಆದ ಬಳಿಕ ಮೊಸರು ಹುಳಿ ಇರ್ತದಲ್ಲ, ಹುಳಿ ಆಯ್ತು, ಘನೀಭೂತ ಆಯ್ತು. ಅಂದ್ರೆ ಹಾಲಿನ ಪರಿಣಾಮವೇ ಇಲ್ಲಿ ಮೊಸರು ಅಂತ. ಹಂಗ ಇಲ್ಲಿ ಪೂರ್ವಪಕ್ಷಿ ಏನ್ ಹೇಳ್ತಾನ ಅಂತಂದ್ರೆ, ಬ್ರಹ್ಮದ ಪರಿಣಾಮವೇ ಈ ಪೃಥ್ವಿ ಮೊದಲಾದವುಗಳು ಅಂತ. ಈ ಭೂಮಿ ಆಗ್ಲಿ, ಜಲ ಆಗ್ಲಿ, ಅಗ್ನಿ ಆಗ್ಲಿ, ಇವೆಲ್ಲವೂ ಬ್ರಹ್ಮದ ಪರಿಣಾಮ ಅಂತ ಹೇಳ್ತಾನ. ಆದ್ರೆ ಇಲ್ಲಿ ಶ್ರುತಿ ಹೇಳ್ತದ, ಬ್ರಹ್ಮ ಅನ್ನುವಂತಹದ್ದು ಯಾವ ವಿಕಾರವನ್ನ ಹೊಂದೋದಿಲ್ಲ ಅಂತ. ಅದಕ್ಕೆ ಯಾವುದು ಜನ್ಮ ಇಲ್ಲ, ಮರಣ ಇಲ್ಲ, ಅದು ಅಮರವಾಗಿರ್ತಕ್ಕಂಥದ್ದು, ಅಮೃತವಾಗಿರ್ತಕ್ಕಂಥದ್ದು ಅಂತ ಹೇಳಿ, ಅದು ಸ್ಥೂಲವಲ್ಲ, ಅಣುವಲ್ಲ ಅಂತ. ಈಗ ಅನೇಕ ಶ್ರುತಿಗಳು ಏನ್ ಮಾಡ್ತಾವು ಅಂತಂದ್ರೆ, ಸರ್ವ ವಿಕ್ರಿಯಾ ಪ್ರತಿಷೇಧ ಶ್ರುತಿಭ್ಯ ಬ್ರಹ್ಮಣ ಕೂಟಸ್ಥ ಅವಗಮಾತ್. ಅದು ಬ್ರಹ್ಮ ಕೂಟಸ್ಥವಾಗಿದೆ ಅಂತ. ಕೂಟಸ್ಥ ಅಂದ್ರೆ ಏನು, ಕೂಟವತ್ ತಿಷ್ಠತೀತಿ ಕೂಟಸ್ಥ ಅಂತ. ಕಂಬಾರನ ಮನೆಯೊಳಗೆ ಅಡಿಗಲ್ ಇರ್ತದ, ಅದು ಯಾವ ವಿಕಾರವನ್ನು ಹೊಂದುವುದಿಲ್ಲ. ಅದರ ಮೇಲೆ ಅವನು ಅನೇಕ ಕುರ್ಚಿಗೆ, ಕುಡುಗೋಲು, ಕೊಡ್ಲಿ, ಏನೆಲ್ಲ ವಸ್ತುವನ್ನು ತಯಾರು ಮಾಡ್ತಾನ. ಅವು ವಿಕಾರ ಆಗಿ ಹೋಗ್ತಾವ. ಅವು ಮೊದಲು ಕಬ್ಬಿಣ ಇರ್ತಾವು, ಅವನ ಕಾಶಿ ಏನ್ ಮಾಡ್ತಾನ, ಅವನು ಅನೇಕ ವಸ್ತುಗಳನ್ನು ತಯಾರು ಮಾಡ್ತಾನ. ಅವು ವಿಕಾರ ಆಗ್ತಾವ. ಆದ್ರ ಆ ಅಡಿಗಲ್ ಮಾತ್ರ ಅದು ಹೆಂಗಿತ್ತು ಹಂಗೆ ಇರ್ತದ ಅಂತ. ಹಂಗ ಬ್ರಹ್ಮ ಅನ್ನುವಂತಹದ್ದು ಈ ಪ್ರಪಂಚ ಪ್ರಕೃತಿ ಇದು ವಿಕಾರ ಆಗಿ ಹೋದ್ರು ಕೂಡ ಬ್ರಹ್ಮ ಮಾತ್ರ ವಿಕಾರ ಹೊಂದುವುದಿಲ್ಲ ಅಂತ. ಅದು ಕೂಟಸ್ಥತ್ವ ಅವಗಮ, ಅದು ಕೂಟಸ್ಥವಾಗಿರತಕ್ಕಂತಹದ್ದು ಅಂತ ಹೇಳಿ ಆ ಬ್ರಹ್ಮದ ವಿಚಾರವಾಗ ಹಿಂಗ ಶ್ರುತಿ ಅನ್ನುವಂತಹದ್ದು ಸರ್ವ ವಿಕ್ರಿಯ ಪ್ರತಿಷೇಧ ಅಂದ್ರೆ ಎಲ್ಲಾ ವಿಕಾರಗಳನ್ನ ನಿಷೇಧ ಮಾಡಿಬಿಟ್ಟದ ಅಂತ.
ಹೌದು. ಬ್ರಹ್ಮ ಯಾವ ವಿಕಾರವನ್ನು ಹೊಂದುವಂತಹದ್ದಲ್ಲ ಅಂತ ಹೀಗೆ ಅಲ್ಲಿ ಆಚಾರ್ಯರು ಹೇಳಿದರು. ನಹಿ ಏಕಸ್ಯ ಬ್ರಹ್ಮಣಃ ಪರಿಣಾಮತ್ವ ಧರ್ಮತ್ವಂ ತದ್ರಹಿತತ್ವಂ ಚ ಶಕ್ಯಂ ಪ್ರತಿಪತ್ತುಂ. ಹಾಗಾದ್ರೆ ಪೂರ್ವಪಕ್ಷಿ ಅನ್ಬೋದು, ಹೌದ್ರಿ ಬ್ರಹ್ಮ ಅದು ಪರಿಣಾಮ ಹೊಂದಂಗಿಲ್ಲ ಮತ್ತು ಪರಿಣಾಮ ಹೊಂದದ ಎರಡು ರೀತಿ ಇಟ್ಕೊಂಡ್ಬಿಡೋನು. ಸೃಷ್ಟಿ ಸಮಯದೊಳಗ, ಸೃಷ್ಟಿ ಆಗುವಂತ ಸಂದರ್ಭದೊಳಗ ಅವಾಗ ಬ್ರಹ್ಮ ಪರಿಣಾಮ ಆಗ್ತದಂತ ಹೇಳೋನು. ಬೇರೆ ಟೈಮ್ದಲ್ಲಿ ಬ್ರಹ್ಮ ಯಾವುದೇ ಅದು ಅವಿಕ್ರಿಯ ಅಂತಂದ್ರೆ ಯಾವ ವಿಕಾರ ಹೊಂದೋದಿಲ್ಲ ಅಂತ ಎರಡು ಹೇಳ್ಬೋದಲ್ಲ ಅಂತ ಆ ಪೂರ್ವಪಕ್ಷಿ ಆಕ್ಷೇಪ. ಅದಕ್ಕೆ ಅವ್ರು ಹೇಳ್ತಾರ ಏಕಸ್ಯ ಬ್ರಹ್ಮಣ ಅಂದ್ರೆ ಆ ಒಂದು ಬ್ರಹ್ಮಕ್ಕ ಪರಿಣಾಮ ಧರ್ಮತ್ವಂ, ಪರಿಣಾಮವನ್ನ ಹೊಂದುವಂತ ಒಂದು ಧರ್ಮ, ತದ್ರಹಿತತ್ವಂ, ಆ ಪರಿಣಾಮವನ್ನ ಹೊಂದದೇ ಇರತಕ್ಕಂತ ಒಂದು ಧರ್ಮ, ಇವೆರಡೂ ಕೂಡ ನಹಿ ಶಕ್ಯಂ ಪ್ರತಿಪತ್ತುಂ, ಅದು ಹೊಂದಲಿಕ್ಕೆ ಅದು ಸಾಧ್ಯ ಐತೇನು? ಬ್ರಹ್ಮ ಒಂದೇ ಅದು ವಿಕಾರವನ್ನ ಹೊಂದದ, ವಿಕಾರವನ್ನ ಹೊಂದುವುದಿಲ್ಲ ಅಂತೇಳಿ ಎರಡೂ ರೀತಿಯಾಗಿ ಒಂದೇ ಬ್ರಹ್ಮಕ್ಕೆ ಹೇಳಕ್ ಆಗೋದಿಲ್ಲ ಅಂತ. ಅದು ಒಂದು ಅಖಂಡವಾಗಿರ್ತಕ್ಕಂತ ಬ್ರಹ್ಮವಸ್ತು ಅದು ಪರಿಣಾಮ ಉಳ್ಳದ್ದಂತಾಗಲಿ ಅಥವಾ ಪರಿಣಾಮ ಇಲ್ಲದಂತಾಗಲಿ ಎರಡೂ ಧರ್ಮಗಳನ್ನ ಅದು ಒಂದೇ ಬ್ರಹ್ಮಕ್ಕೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಹಿ ಕೂಟಸ್ಥಸ್ಯ ಬ್ರಹ್ಮಣಃ ಸ್ಥಿತಿಗತಿವತ್ ಅನೇಕ ಧರ್ಮಾಶ್ರಯತ್ವಂ ಸಂಭವತಿ. ಕೂಟಸ್ಥಸ್ಯ ಬ್ರಹ್ಮಣಃ ಅಂತ ಇನ್ನೊಂದು ಮೇಲೆ ಬಿಟ್ಟಂಗೆ ಸ್ಥಿತಿಗತಿ ಯಾವ್ದೈತ್ರಿ? ಅಲ್ಲ ಇದೆ ಅಲ್ರಿ, ನಹಿ ಏಕಸ್ಯ ಬ್ರಹ್ಮಣಃ ಪರಿಣಾಮ ಧರ್ಮತ್ವಂ ತದ್ರಹಿತತ್ವಂ ಚ ಶಕ್ಯಂ ಪ್ರತಿಪತ್ತುಂ, ಅದು ಮುಗಿತ್ರೆ ಆಮೇಲೆ ಸ್ಥಿತಿಗತಿವತ್ ಅಂತ ಐತಲ್ಲಿ, ಸ್ಥಿತಿಗತಿವತ್ ಶಾತ್ ಇತಿ ಚೇತ್ ಇದಲ್ರಿ ಇವಾಗ. ಸ್ಥಿತಿಗತಿವತ್ ಅಂದ್ರೆ ಅದು ಈಗ ಒಂದು ಸ್ಥಿತಿಗತಿವತ್ ಅಂತಂದ್ರೆ ಈಗ ಒಬ್ಬ ನಿಂತಾನ ಅಂತ ತಿಳ್ಕೊಳ್ರಿ, ಇವಾಗ ಅವ ಹೋಗ್ತಾನಂತ ಹೇಳ್ತೇವನ್ರಿ ನಾವು. ನಿಂತಿರುವಾಗ ಹೋಗ್ತಾ ಇರುವುದಿಲ್ಲ, ಈಗ ಹೋಗ್ತಾ ಇದ್ದಾಗ ಅವ ನಿಂತಿರುವುದಿಲ್ಲ. ಹೀಗೆ ಇಲ್ಲಿ ಅಪರಿಣಾಮ ಮತ್ತು ಪರಿಣಾಮ ಹೀಗೂ ಕೂಡ ಆಗ್ಬೋದಲ್ಲ ಅಂತ ಇಲ್ಲಿ ಅವನ ಆಕ್ಷೇಪ. ಇಲ್ಲಿ ಸ್ಥಿತಿಗತಿ ಅಂತಂದ್ರೆ ಅದು ಪರಿಣಾಮ ಅಪರಿಣಾಮ ಈ ರೀತಿಯಾಗಿಯೂ ಕೂಡ ಬ್ರಹ್ಮ ಇರ್ಬೋದಲ್ಲ ಅಂತ ಅವನ ಆಕ್ಷೇಪ ಇದು. ಸ್ಥಿತಿಗತಿವತ್ ಶಾತ್ ಇತಿ ಚೇತ್, ಸ್ಥಿತಿ ಅಂದ್ರೆ ನಿಲ್ಲೋದು, ಗತಿ ಅಂದ್ರೆ ಗಮನ, ಹೋಗುವುದು. ನಿಂತವನಿಗೆ ಹೋಗಕ್ ಆಗಂಗಿಲ್ಲ, ಹೋಗುವವನಿಗೆ ನಿಂತಾನಂತಾರನ್ರಿ ಅವನಿಗೆ ಇಲ್ಲ. ಎರಡು ಹೇಳಕ್ ಬರ್ತೈತನ್ರಿ ಇಲ್ಲಿ. ಹಂಗ ಇಲ್ಲಿ ಅವನೇನ್ ಆಕ್ಷೇಪ ಮಾಡ್ತಾನಂತಂದ್ರೆ ಇಲ್ಲಿ ನಿಂತಿರೋವನಿಗೆ ಹೋಗುವುದಿಲ್ಲ, ಹೋಗುತ್ತಿರುವಾಗ ಅವನು ನಿಂತಿರುವುದಿಲ್ಲ ಅಂತ. ಹೀಗೆ ಇವಾಗ ಪರಿಣಾಮ ಅದ, ಆಮೇಲೆ ಅದು ಅಪರಿಣಾಮ ಇರ್ತದ ಅಂತ. ಒಂದ್ ಸಮಯದೊಳಗ ಈಗ ನಿಂತಾನಂತಂದ್ಮೇಲೆ ಹೋಗ್ತಾ ಇರುವುದಿಲ್ಲಲ್ಲ ಒಂದು, ಅವಾಗ ಅದು ಅಪರಿಣಾಮ ಅಂತ. ಈಗ ಹೋಗ್ತಾ ಇದ್ದಾನೆ ಅಂತಂದ್ರೆ ಮತ್ತ ಅವಾಗ ನಿಂತಿರುವುದಿಲ್ಲ ಅಂತವನು, ಅವಾಗ ಪರಿಣಾಮ ಅಂತ ಹಿಂಗ್ ಹೇಳ್ಬೋದಲ್ಲ ಅಂತ ಇವನ ಆಕ್ಷೇಪ. ಅದಕ್ಕೆ ಸ್ಥಿತಿಗತಿಗಳಂತೆ ಅಂತ ಹೇಳ್ತಾರೆ. ಪರಿಣಾಮ ಮತ್ತು ಅಪರಿಣಾಮ ಎರಡು ಹೇಳ್ಬೋದಲ್ಲ ಅಂತಂದ್ರೆ ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕೂಟಸ್ಥಸ್ಯ ಇತಿ ವಿಶೇಷಣಾತ್, ಇಲ್ಲಿ ಕೂಟಸ್ಥಸ್ಯ ಯಾವನು ಕೂಟಸ್ಥನಾಗಿದ್ದಾನೋ ಅಂದ್ರೆ ಬ್ರಹ್ಮ ಕೂಟಸ್ಥ, ಅದು ಕೂಟವತ್ತು ತಿಷ್ಠತಿಥಿ ಕೂಟಸ್ಥ ಅಂತ ಹೇಳಿದೇವಲ್ರಿ. ಅದು ಕೂಟಸ್ಥ ಅಂದ್ರೆ ಯಾವ ವಿಕಾರವನ್ನ ಹೊಂದುವಂತಹದ್ದಲ್ಲ ಅಂತ. ಬ್ರಹ್ಮಕ್ಕೆ ಯಾವ ಕಾಲಕ್ಕೂ ಯಾವುದೇ ವಿಕಾರ ಅನ್ನುವಂತಹದ್ದು ಆಗುವಂತಹದ್ದಲ್ಲ ಅಂತ ಈ ರೀತಿ ವಿಶೇಷಣವನ್ನ ಕೊಟ್ಟಿದಾರ ಅವರು. ಆ ಬ್ರಹ್ಮಕ್ಕ ಒಂದು ಕೂಟಸ್ಥಸ್ಯ ಇತಿ ವಿಶೇಷಣಾತ್ ನಹಿ ಕೂಟಸ್ಥಸ್ಯ ಬ್ರಹ್ಮಣಃ ಸ್ಥಿತಿಗತಿವತ್ ಅನೇಕ ಧರ್ಮಾಶ್ರಯತ್ವಂ ಸಂಭವತಿ. ಇಲ್ಲಿ ಕೂಟಸ್ಥನಾಗಿರ್ತಕ್ಕಂತ ಬ್ರಹ್ಮನಿಗೆ ಇಲ್ಲಿ ಸ್ಥಿತಿಗತಿಯಂತೆ ನಿಂತಿರುವವನು
ಹೋಗುವುದಿಲ್ಲ, ಹೋಗುತ್ತಿರುವವನು ನಿಂತಿರೋದು. ನಿಂತಿರುವುದಿಲ್ಲ ಅಂತ ಇದಕ್ಕೆ ಸ್ಥಿತಿಗತಿ ಅಂತ ಕರೀತಾರ. ಹೌದು. ಅದರಂತೆ ಇಲ್ಲಿ ಅನೇಕ ಧರ್ಮಗಳ ಆಶ್ರಯ ಅನ್ನುವಂತಹದ್ದು ಆ ಕೂಟಸ್ಥ ಬ್ರಹ್ಮನಿಗೆ ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಅದು ಅನೇಕ ಧರ್ಮಗಳು ಆ ಕೂಟಸ್ಥ ಬ್ರಹ್ಮನಿಗೆ ಸಂಭವಿಸಲಾರದು. ಅಂದ್ರೆ ಅವನು ಪರಿಣಾಮವನ್ನು ಹೊಂತಾನೆ ಅಥವಾ ಪರಿಣಾಮವನ್ನು ಹೊಂದುವುದಿಲ್ಲ. ಈ ಎರಡೂ ರೀತಿಯಾಗಿ ಒಂದೇ ಬ್ರಹ್ಮಕ್ಕ ಎರಡು ಧರ್ಮಗಳನ್ನು ಹೇಳಕ್ ಆಗ್ತದೇನು, ಅನೇಕ ಧರ್ಮಗಳ ಆಶ್ರಯ ಅನ್ನುವಂತಹದ್ದು ಆ ಕೂಟಸ್ಥ ಬ್ರಹ್ಮನಿಗೆ ಸಂಭವಿಸ್ತದೇನು ಅಂತಂದ್ರೆ ಇಲ್ಲ ಅಂತ. ಅದಕ್ಕೆ ನಹಿ ಸಂಭವತಿ ಅಂತ ಹೇಳಿದ್ರು. ಕೂಟಸ್ಥಂ ಚ ನಿತ್ಯಂ ಬ್ರಹ್ಮ ಸರ್ವ ವಿಕ್ರಿಯಾ ಪ್ರತಿಷೇಧಾತ್ ಇತ್ಯವೋಚಾಮ. ಇಲ್ಲಿ ಕೂಟಸ್ಥವಾಗಿರತಕ್ಕಂತ ಬ್ರಹ್ಮ ಅನ್ನುವಂಥದ್ದು ನಿತ್ಯವಾಗಿರುವಂತಹದ್ದು. ಕೂಟಸ್ಥ ಅಂದ್ರೆ ಏನು? ಯಾವ ವಿಕಾರವನ್ನ ಪಡೆಯದೇ ಇರತಕ್ಕಂತಹದ್ದು ಕೂಟಸ್ಥ ಅಂತ ಹೇಳಿಸ್ಕೊಳ್ತದೆ. ಬ್ರಹ್ಮ ಅದು ಕೂಟಸ್ಥವಾಗೈತಿ ಮತ್ತು ನಿತ್ಯದ. ನಿತ್ಯ ಅಂದ್ರೆ ಯಾವಾಗಲೂ ಇರುವಂತಹದ್ದು ಅಂತದು. ಅದಕ್ಕೆ ಪ್ರಾಗ ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ, ಅಪ್ರತಿಯೋಗಿತ್ವ, ನಿತ್ಯತ್ವಂ ಅಂತ ಹೇಳ್ತಾರೆ. ಈ ಪ್ರಾಗಭಾವಾದಿಗಳು ಯಾವುದರಲ್ಲಿ ಇಲ್ಲವೇ ಇಲ್ಲವೋ. ಈ ಜಗತ್ತಿನ ಘಟಪಟಾದಿಗಳಲ್ಲಿ ಈ ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯಭಾವ, ಅತ್ಯಂತ ಭಾವ ಹೇಳ್ಬೋದು. ಆದರೆ ಈ ಪ್ರಪಂಚದ ಅನ್ನುವಂತಹದ್ದು, ಈ ಬ್ರಹ್ಮ ಅನ್ನುವಂತಹದ್ದು ಅದರಲ್ಲಿ ಈ ನಾಲ್ಕು ಅಭಾವ ಹೇಳಾಕ ಬರೋದಿಲ್ಲ ಅಂತ. ಅದಕ್ಕೆ ನಿತ್ಯ ಅಂತ ಕರೀತಾರ. ಸರ್ವ ವಿಕ್ರಿಯಾ ಪ್ರತಿಷೇಧಾತ್ ಇತ್ಯವೋಚಾಮ. ಅಂದ್ರೆ ಎಲ್ಲಾ ವಿಕಾರಗಳು ಪ್ರತಿಷೇಧಾತ್ ಅಂದ್ರೆ ಯಾವ ವಿಕಾರಗಳು ಕೂಡ ಬ್ರಹ್ಮಕ್ಕ ಇಲ್ಲವೇ ಇಲ್ಲ ಅಂತ. ಅಂದ್ರೆ ಅದು ಯಾವತ್ತೂ ತನ್ನ ಸ್ವರೂಪವನ್ನು ಮಾರ್ಪಾಟು ಮಾಡಿಕೊಳ್ಳುವುದಿಲ್ಲ ಅಂತ. ಶ್ರುತಿ ಅನ್ನುವಂತಹದ್ದು ಸರ್ವ ವಿಕ್ರಿಯರಹಿತವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ ಅದು ಹೇಳ್ಕೊಂಡು ಬಂದ. ಶ್ರುತಿನೇ ಹೇಳಿಬಿಟ್ಟದ ಈಗ ಅದು. ಶ್ರುತಿಯಲ್ಲಿ ಬ್ರಹ್ಮ ಅನ್ನುವಂತಹದ್ದು ಯಾವುದೇ ವಿಕಾರವನ್ನ ಹೊಂದಲಾರದು ಅಂತ ಹೇಳಿ, ಆದ್ರಿಂದ ಇಲ್ಲಿ ಬ್ರಹ್ಮ ಕೂಟಸ್ಥ ನಿತ್ಯ ಅದ ಅಂತ ಹೇಳಿ ಶ್ರುತಿಯಲ್ಲಿ ಹೇಳ್ಕೊಂಡ್ ಬಂದ್ಬಿಟ್ಟೈತಿ. ಆದ್ರಿಂದ ಅನೇಕ ಧರ್ಮಗಳ ಆಶ್ರಯ ಅನ್ನುವಂತಹದ್ದು ಈ ಬ್ರಹ್ಮ ಆಗಲಾರದು ಅಂತ. ಕೂಟಸ್ಥ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟೈತಲ್ಲ ಆಗ್ಲೇ ಶ್ರುತಿ ಅನ್ನುವಂತಹದ್ದಂತ ಇಲ್ಲಿ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಚ ಯಥಾ ಬ್ರಹ್ಮಣಃ ಆತ್ಮೈಕತ್ವ ದರ್ಶನಂ ಮೋಕ್ಷ ಸಾಧನಂ ಏವಂ ಜಗದಾಕಾರ ಪರಿಣಾಮಿತ್ವ ದರ್ಶನಮಪಿ ಸ್ವತಂತ್ರಮೇವ ಕಸ್ಮೈಚಿತ್ ಫಲಾಯ ಅಭಿಪ್ರೇಯತೆ. ಯಥಾ ಬ್ರಹ್ಮಣಃ, ಯಥಾ ಅಂದ್ರೆ ಯಾವ ರೀತಿಯಾಗಿ, ಆತ್ಮೈಕತ್ವ ದರ್ಶನಂ. ಈಗ ನಾವು ಮೋಕ್ಷವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಜೀವ ಬ್ರಹ್ಮರ ಏಕತ್ವ ದರ್ಶನ ಆಗ್ಬೇಕು ನಮಗ. ಜೀವನು ಬ್ರಹ್ಮರೂಪನೇ ಇದ್ದಾನೆ, ಜೀವನಿಗೂ ಬ್ರಹ್ಮನಿಗೆ ಯಾವುದೇ ಭೇದ ಅನ್ನುವಂತಹದ್ದಿಲ್ಲ, ಜೀವ ಬ್ರಹ್ಮರೂಪನೇ ಅಂತ. ನಮಗ ವಿದ್ಯೆಯಿಂದ ಅವನು ಜೀವ ಬೇರೆ ಬ್ರಹ್ಮ ಬೇರೆ ಅಂತ ನಮಗ ಅನಿಸ್ಯದ. ದೇಹಾದಿಗಳ ಉಪಾಧಿಗಳನ್ನು ಇಟ್ಟುಕೊಂಡು ಇವನು ಜೀವ ಸಂಸಾರಿ ಅಂತ ನಾವು ಕರಿತಾ ಇದ್ದೀವಿ. ಆದ್ರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಜೀವನು ಬ್ರಹ್ಮನಿಕ್ಕಿಂತ ಬೇರೆ ಅಲ್ಲವೇ ಅಲ್ಲ ಅಂತ. ಅವನು ಬ್ರಹ್ಮರೂಪನೇ ಇದ್ದಾನೆ. ಹೀಗೆ ಇಲ್ಲಿ ಬ್ರಹ್ಮ ಮತ್ತು ಆತ್ಮ ಏಕತ್ವ ದರ್ಶನ. ಬ್ರಹ್ಮನಿಗೂ ಮತ್ತು ಆತ್ಮನಿಗೂ ಏಕತ್ವ ದರ್ಶನ ಅಂತಂದ್ರೆ ಅವರು ಒಂದೇ ಇದ್ದಾರೆ ಅಂತ. ತತ್ವಮಸಿ ಮಹಾವಾಕ್ಯಗಳು ಅವೇನ್ ಹೇಳ್ತಾವು? ಅಯಮಾತ್ಮ ಬ್ರಹ್ಮ, ಆ ಬ್ರಹ್ಮನೇ ನೀನದಿ ಅಂತ. ಅಯಂ ಆತ್ಮ ಬ್ರಹ್ಮ, ಈ ಆತ್ಮನು ಬ್ರಹ್ಮರೂಪನೇ ಇದ್ದಾನೆ ಅಂತೇಳಿ ನಮಗ ಮಹಾವಾಕ್ಯಗಳು ಉಪದೇಶ ಮಾಡ್ತಾ ಇದ್ದಾವೆ. ಇದರಿಂದ ನಮಗೇನಪ್ಪಾ ಅಂದ್ರೆ ಮೋಕ್ಷ ಸಾಧನ ಅಂತ. ಈ ಜ್ಞಾನದಿಂದ, ಜೀವ ಬ್ರಹ್ಮರ ಏಕತ್ವ ಜ್ಞಾನದಿಂದ ನಮಗ ಮೋಕ್ಷ ಅನ್ನುವಂಥದ್ದು ಸಿದ್ಧಿ ಆಗ್ತದ ಅಂತ. ಯಥಾ ಬ್ರಹ್ಮಣ ಆತ್ಮಿಕ ದರ್ಶನಂ ಮೋಕ್ಷಂ ಮೋಕ್ಷ ಸಾಧನಂ ಏವಂ ಜಗದಾಕಾರ ಪರಿಣಾಮಿತ್ವ ದರ್ಶನಮಪಿ. ಹಾಗೆ ಇಲ್ಲಿ ಈ ಬ್ರಹ್ಮ ಅನ್ನುವಂಥದ್ದು ಜಗತ್ತಿನ ಆಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ ಅಂತೇಳಿ ಈ ಒಂದು ದರ್ಶನವು ಕೂಡ ಸ್ವತಂತ್ರಮೇವ ಕಸ್ಮಚಿತ್ ಫಲಾಯನ ಅಭಿಪ್ರೇಯತೆ. ಇಲ್ಲಿ ಸ್ವತಂತ್ರವಾಗಿ ಯಾವುದೋ ಒಂದು ಫಲವನ್ನ ಉಂಟು ಮಾಡ್ತದ ಅಂತ ಹೇಳಿ ನಚ ಅಭಿಪ್ರೇಯತೆ ಅಂತ. ಈ ಅಭಿಪ್ರಾಯ ಎನ್ನುವಂತಹದ್ದಿಲ್ಲ.
ಯಾವುದು ಬ್ರಹ್ಮ ಜಗದಾಕಾರವಾಗಿ ಪರಿಣಾಮವನ್ನ ಹೊಂದುತ್ತದ ಅಂತ ಹೇಳಿ ಈ ಒಂದು ದರ್ಶನವೂ ಕೂಡ ಅಂತ. ಬ್ರಹ್ಮ ಏನಾಗ್ತೈತಿ ಇಲ್ಲಿ, ಇದು ಜಗದಾಕಾರವಾಗಿ ಪರಿಣಮಿಸ್ತದನ್ನುವಂತ ಈ ದರ್ಶನ ಅನ್ನುವಂತಹದ್ದು ಇದು ಸ್ವತಂತ್ರವಾಗಿ ಯಾವ್ದಾದ್ರು ಒಂದು ಫಲಕ್ಕಾಗಿ ಹೇಳೈತಿ ಅಂತ ಶ್ರುತಿಯ ಅಭಿಪ್ರಾಯ ಐತೇನಿಲ್ಲಿ? ಶ್ರುತಿ ಅನ್ನುವಂತಹದ್ದು ಈ ಬ್ರಹ್ಮ ಜಗದಾಕಾರ ಪರಿಣಾಮ ಆಗ್ತದಲ್ಲ, ಅದರಿಂದ ಏನೋ ಒಂದು ಸ್ವತಂತ್ರವಾಗಿ ಯಾವ್ದಾದ್ರು ಒಂದು ಫಲ ಸಿಗ್ತದ ಅಂತೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದೇನು ಅಂತಂದ್ರೆ ಇಲ್ಲ, ಆ ಶ್ರುತಿ ಅಭಿಪ್ರಾಯ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದಕ್ಕಂತಾರ ಅವರು ಪ್ರಮಾಣ ಅಭಾವಾತ್ ಅಂತ ಶ್ರುತಿಗಳು ಯಾವ ಪ್ರಮಾಣಗಳು ಇಲ್ಲ. ನೋಡಪ್ಪ, ಜಗತ್ತು ಬ್ರಹ್ಮ ಅನ್ನುವಂಥದ್ದು ಜಗದ್ರೂಪವಾಗಿ ಪರಿಣಾಮವನ್ನು ಹೊಂದಿಬಿಟ್ಟದ, ಯಾಕಂದ್ರೆ ಅದಕ್ಕಿಂತ ಫಲ ಸಿಗ್ತದ ಅಂತ ಏನಾದ್ರು ಶ್ರುತಿಗಳ ಪ್ರಮಾಣ ಅದಾವೇನಲ್ಲಿ? ಯಾವ್ದಾದ್ರು ಸ್ವತಂತ್ರ ಒಂದು ಫಲ ಆಗ್ಬೇಕಲ್ಲ, ಆ ಫಲಪ್ರಾಪ್ತಿ ಆಗ್ತೈತೆ ಅನ್ನೋದ್ರ ಬಗ್ಗೆ ಶ್ರುತಿ ಅನ್ನುವಂತಹದ್ದು ಎಲ್ಲಿಯೂ ನಮಗ್ ಹೇಳ್ಕೊಂಡು ಬಂದಿಲ್ಲ, ನಮಗ್ ಪ್ರಮಾಣಗಳೇ ಇಲ್ಲ ಅಂತ ಹೇಳ್ತಾರ ಅವರು. ಕೂಟಸ್ಥ ಬ್ರಹ್ಮಾತ್ಮತ್ವ ವಿಜ್ಞಾನಾದೇವ ಹಿ ಫಲಂ ದರ್ಶಯತಿ ಶಾಸ್ತ್ರಂ. ನೋಡಿ, ಇಲ್ಲಿ ಕೂಟಸ್ಥ ಬ್ರಹ್ಮ ಅನ್ನುವಂತಹದ್ದು ಏನದಲ್ಲ, ಆ ಕೂಟಸ್ಥ ಬ್ರಹ್ಮ ಮತ್ತು ಆತ್ಮತ್ವ ವಿಜ್ಞಾನಾತ್, ಇಲ್ಲಿ ಆತ್ಮ ಅಂದ್ರೆ ಪ್ರತ್ಯೇಗಾತ್ಮ ಮತ್ತು ಪರಬ್ರಹ್ಮ ಅವರಿಬ್ರು ಒಂದೇ ಆಗಿದ್ದಾರೆ ಅನ್ನುವಂತ ಒಂದು ದರ್ಶನ ಅಂತ, ಆ ಒಂದು ಜ್ಞಾನದಿಂದ ಅಂತ ಹೇಳ್ತಾರೆ. ಕೂಟಸ್ಥ ಬ್ರಹ್ಮಾತ್ಮತ್ವ ವಿಜ್ಞಾನಾತ್ಯೇವ, ಇಲ್ಲಿ ಕೂಟಸ್ಥ ಬ್ರಹ್ಮ ಮತ್ತು ಇಲ್ಲಿ ವಿಜ್ಞಾನಾತ್ಮ ಅಂತಂದ್ರೆ ಇಲ್ಲಿ ಜೀವ, ಈ ಜೀವ ಮತ್ತು ಬ್ರಹ್ಮರ ಒಂದು ಏಕತ್ವ ಜ್ಞಾನದಿಂದಲೇ ಅಂತ ನಮಗ ಫಲ ಅನ್ನುವಂತಹದ್ದನ್ನ ಶಾಸ್ತ್ರ ನಮಗ ತೋರಿಸ್ತದ, ನಮಗ ದರ್ಶೈತಿ ಅಂದ್ರೆ ನಮಗ ಬೋಧ ಮಾಡ್ತೈತಿ ಅಂತ, ಅದು ಉಪದೇಶ ಮಾಡ್ತೈತಿ ಅಂತ. ನಾವು ಯಾವಾಗ ಜೀವ ಬ್ರಹ್ಮರ ಏಕತ್ವ ಜ್ಞಾನವನ್ನ ಮಾಡಿಕೊಳ್ಳುತ್ತೇವೆಯೋ ಆಗಲೇ ನಮಗ ಇಲ್ಲಿ ಫಲ ಯಾವುದು ಅಂತಂದ್ರೆ ಮೋಕ್ಷ. ಮೋಕ್ಷ ರೂಪವಾಗಿರ್ತಕ್ಕಂಥ ಫಲ ಅನ್ನುವಂತಹದ್ದು ನಮಗೆ ಸಿದ್ಧಿಸ್ಬೇಕಾಗಿತ್ತು ಅಂತಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನದಿಂದಲೇ ಅಂತ ಹೇಳ್ತದಲ್ಲಿ. ತಮೇತಂ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ಯನಾಯ ವಿದ್ಯತೆ ಅಂತ ಶ್ವೇತೋಪನಿಷತ್ ಹೇಳ್ತು. ತಮ್ ಏತಂ ವಿದಿತ್ವ ಅಂದ್ರೆ ಆ ಬ್ರಹ್ಮ ಮತ್ತು ಈ ಜೀವ ಅಂತರಾತ್ಮ ಪ್ರತ್ಯೇಗಾತ್ಮ ಅಂತ ಕರಿತೇವಲ್ಲ, ಅವರನ್ನು ನಾವು ಅಭೇದವಾಗಿ ಅರ್ಥಕೊಂಡಾಗ ಪ್ರತ್ಯೇಗಾತ್ಮನು ಬ್ರಹ್ಮರೂಪನೇ ಇದ್ದಾನೆ, ಬ್ರಹ್ಮನಿಗಿಂತಲೂ ಭಿನ್ನವಾಗಿ ಪ್ರತ್ಯೇಗಾತ್ಮ ಇಲ್ಲ ಅಂತ ಹೇಳಿ ಹಿಂಗ ಅರ್ಥಕೊಂಡಾಗಲೇ ನಮಗೇನಾಗ್ತೈತಿ, ಅತಿಮೃತ್ಯುಮೇತಿ ಮೃತ್ಯುವನ್ನ ದಾಟ್ತಾನೆ ಅಂತ, ಅವನಿಗೆ ಮೃತ್ಯುವಿನ ಪಾಶೆ ಅನ್ನುವಂತಹದ್ದು ಬರಂಗಿಲ್ಲ. ಈ ರೀತಿಯಾಗಿ ಶ್ರುತಿ ಎನ್ನುವಂತಹದ್ದು ನಮಗಲ್ಲಿ ಹೇಳ್ಕೊಂಡು ಬಂದದ್ದು, ಬೇರೆ ಮಾರ್ಗನೇ ಇಲ್ಲ ಅಂತ ಹೇಳ್ತಲ್ಲಿ. ನಮಗ ಮೋಕ್ಷ ರೂಪವಾಗಿರ್ತಕ್ಕಂಥ ಫಲ ಸಿಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕೂಟಸ್ಥ ಬ್ರಹ್ಮಾತ್ಮತ್ವದ ಜ್ಞಾನ, ವಿಜ್ಞಾನ ಅಂತಂದ್ರೆ ಏನಿಲ್ಲಿ ವಿಶೇಷವಾದ ಜ್ಞಾನ, ಅಭೇದ ದರ್ಶನಾತ್ಮಕ ಜ್ಞಾನವೇ ಇಲ್ಲಿ ಫಲ ಅನ್ನುವಂತಹದ್ದನ್ನು ತೋರಿಸ್ತದ. ಸ ಏಷ ನೇತಿ ನೇತ್ಯಾತ್ಮ ಇತಿ ಉಪಕ್ರಮ್ಯ, ಇಲ್ಲಿ ಶಾಸ್ತ್ರ ಏನ್ ಹೇಳ್ತು, ನ ಇತಿ ಅಂತ ಹೇಳಿ, ಇದು ಆತ್ಮವಲ್ಲ, ಅದಿಲ್ಲ, ಅದು ಆತ್ಮ ಅಲ್ಲ, ಇದು ಆತ್ಮವಲ್ಲ ಅಂತ ಹೇಳಿ ಹಿಂಗ ನೇತ್ಯಾತ್ಮಕ ಉಪದೇಶ. ಅಲ್ಲಿ ಶ್ರುತಿ ಅನ್ನುವಂತಹದ್ದು ಏಷ ನ ಇತಿ ಅಂದ್ರೆ ಇದು ಆತ್ಮ ಅಲ್ಲ ಅಂದ್ರೆ ಇಲ್ಲಿ ದೇಹಾದಿಗಳನ್ನ ನೇತಿಗಳಿಯುವಂತಹದ್ದು. ದೇಹ ಆತ್ಮವೇನು ಅಲ್ಲ, ಇಂದ್ರಿಯ ಆತ್ಮವೇನು ಅಲ್ಲ, ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಆತ್ಮ ಏನು ಅಲ್ಲ, ಮತ್ತೆ ಇಲ್ಲಿ ತೋರ್ತಕ್ಕಂಥ ಪ್ರಪಂಚ ಇದರ ಆತ್ಮೇನು ಅಲ್ಲ. ಈ ರೀತಿ ಇದೆಲ್ಲವೂ ಆತ್ಮ ಅಲ್ಲ ಅಲ್ಲ ಅಂತಾನೆ ಅಲ್ಲಿ ಉಪಕ್ರಮವನ್ನ ಮಾಡಿ ಅಭಯಂ ವೈ ಜನಕ ಪ್ರಾಪ್ತೋಸಿ, ಹೇ ಜನಕನೇ ನೀನು ಅಭಯವನ್ನ ಹೊಂದಿದ್ದೀಯಾ. ಅಭಯ ಅಂದ್ರೆ ಯಾವುದು? ಬ್ರಹ್ಮ ಅಂತ. ನೀನು ಬ್ರಹ್ಮವನ್ನೇ ಪ್ರಾಪ್ತಿ ಮಾಡಿಕೊಂಡಿದ್ದೀಯಾ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಇತ್ಯೇವಂ ಜಾತೀಯಕಂ ಅಂದ್ರೆ ಇವೇ ಮೊದಲಾಗಿರ್ತಕ್ಕಂಥ ಶ್ರುತಿಗಳು ಅಂತ ಅಲ್ಲಿ ನಮಗ ಫಲವನ್ನ ಹೇಳ್ತಾ ಇದ್ದಾವೆ ಅಂತ. ಇಲ್ಲಿ ನೇತಾತ್ಮಕೋಪದೇಶದಿಂದ ಪ್ರಾರಂಭವನ್ನ ಮಾಡಿ ಹೇ ಜನಕನೇ ಅಂದ್ರೆ ಜನಕರಾಜನ ಕುರಿತು ಅಲ್ಲಿ ಅಭಯವನ್ನ ನೀ ಪಡ್ಕೊಂಡು, ಅಭಯ ಅಂದ್ರೆ ಯಾವುದು? ಬ್ರಹ್ಮ ಅಂತ.
ಆ ಬ್ರಹ್ಮವನ್ನೇ ನೀವು ಹೊಂದಿದ್ದೀಯಾ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿರ್ತಕ್ಕಂಥ ಒಂದು ಶ್ರುತಿಗಳು ನಮಗ ಹ್ಮ್ ಉಪದೇಶವನ್ನ ಮಾಡುವಂತವುಗಳಾಗಿದ್ದಾವೆ ಅಂತ ಹೇಳಿ ಹ್ಮ್ ಆ ಶ್ರುತಿ ಪ್ರಮಾಣವನ್ನ ಕೊಟ್ರು. ಹ್ಮ್ ತತ್ರ ಏತತ್ ಸಿದ್ಧಂ ಭವತಿ. ಹ್ಮ್ ಇಲ್ಲಿ ಏನಪ್ಪ ಸಿದ್ಧ ಆದಂಗಾಯಿತು ಅಂತಂದ್ರೆ ಹ್ಮ್ ಬ್ರಹ್ಮ ಪ್ರಕರಣೆ ಸರ್ವಧರ್ಮ ವಿಶೇಷರಹಿತ ಬ್ರಹ್ಮ ದರ್ಶನಾದೇವ ಫಲಸಿದ್ಧೌ ಸತ್ಯಾಂ ಯತ್ ತತ್ರ ಅಫಲಂ ಶ್ರೂಯತೆ ಬ್ರಹ್ಮಣಃ ಜಗದಾಕಾರ ಪರಿಣಾಮಿತ್ವಾದಿ ತದ್ಬ್ರಹ್ಮ ದರ್ಶನೋಪಾಯತ್ವೇನ ವಿನಿಯುಜ್ಯತೆ ಫಲ ತತ್ಸನ್ನಿಧೌ ಅಫಲಂ ತದ್ಗುಣಂ ಇತಿವತ್. ಇಲ್ಲಿ ಹೇಳ್ತಾರೆ ಏತತ್ ಸಿದ್ಧಂ ಭವತಿ. ಇಲ್ಲೇನು ಒಟ್ಟು ಏನು ಸಿದ್ಧ ಆದಂಗಾಯ್ತು ಅಂತಂದ್ರೆ ಬ್ರಹ್ಮ ಪ್ರಕರಣೆ ಸರ್ವಧರ್ಮ, ಈ ಬ್ರಹ್ಮದ ಒಂದು ಪ್ರಕರಣದೊಳಗ ಸರ್ವಧರ್ಮ ವಿಶೇಷರಹಿತ ಬ್ರಹ್ಮ ದರ್ಶನಾದೇವ, ಇಲ್ಲಿ ಎಲ್ಲಾ ಧರ್ಮಗಳು ಯಾವುದೇ ವಿಶೇಷಗಳು ಇಲ್ಲದೆ ಇರತಕ್ಕಂಥದ್ದು, ಬ್ರಹ್ಮ ನಿರ್ಧರ್ಮಿಕವಾಗಿರ್ತಕ್ಕಂಥದ್ದು, ಅದರೊಳಗೆ ಯಾವ ಧರ್ಮಗಳು ಇಲ್ಲ ಅಂತ ಬ್ರಹ್ಮದೊಳಗ. ಅದಕ್ಕೆ ಸರ್ವಧರ್ಮ ವಿಶೇಷರಹಿತ, ಯಾವ ವಿಶೇಷಗಳು ಇಲ್ಲದೆ ಇರತಕ್ಕಂಥ ಬ್ರಹ್ಮ ದರ್ಶನಾದೇವ, ಆ ಬ್ರಹ್ಮದ ದರ್ಶನದಿಂದಲೇ ನಮಗ ಫಲ ಸಿದ್ಧವು, ಇಲ್ಲಿ ಮೋಕ್ಷ ರೂಪವಾಗಿರ್ತಕ್ಕಂಥ ಫಲ ಅನ್ನುವಂತಹದ್ದು ನಮಗಿಲ್ಲಿ ಸಿದ್ಧಿ ಆಗ್ತಾ ಇದೆ ಅಂತ. ಇಲ್ಲಿ ಮೋಕ್ಷ ರೂಪವಾಗಿರ್ತಕ್ಕಂಥ ಫಲಸಿದ್ಧಿ ಅನ್ನುವಂತಹದ್ದು ನಮಗ ಉಂಟಾಗಬೇಕಾಗಿತ್ತು ಅಂತಂದ್ರೆ ನಾವಿಲ್ಲಿ ಯಾವ ಧರ್ಮಗಳು ಇಲ್ಲದೆ ಇರತಕ್ಕಂಥ, ಯಾವ ವಿಶೇಷಗಳು ಇಲ್ಲದೆ ಇರತಕ್ಕಂಥ ಬ್ರಹ್ಮ ದರ್ಶನವನ್ನ ನಾವು ಮಾಡ್ಕೊಳ್ಬೇಕು ಅಂತ. ಇದು ಬ್ರಹ್ಮ ಪ್ರಕರಣದಲ್ಲಿ ಉಪದೇಶ ಮಾಡ್ಕೊಂಡು ಬಂದಿರತಕ್ಕಂತಹದ್ದು. ಫಲಸಿದ್ಧವು ಸತ್ಯಂ, ಈ ರೀತಿ ಫಲ ಅನ್ನುವಂತಹದ್ದು ಅದು ಸಿದ್ಧ ಆಗ್ತದ ಅಂತ ಹೇಳಿ ಇದು ಹೀಗೆ ಇರ್ತಾ ಇರಬೇಕಾದ್ರೆ ಇಷ್ಟು ನಮಗೆ ಸಿದ್ಧ ಆಗ್ತಾ ಇದೆ. ಅಲ್ಲಿ ಫಲಸಿದ್ಧೌ ಸತ್ಯಂ ಯತ್ರ ತತ್ರ ಯತ್ ತತ್ರ ಅಫಲಂ ಶ್ರೂಯತೆ. ಅಲ್ಲಿ ಅಫಲ ಅಂತಂದ್ರೆ ಏನು, ಫಲವಿಲ್ಲದೆ ಇರತಕ್ಕಂತಹದ್ದು ನಮಗ ಶ್ರುತಿ ಹೇಳ್ತದೆ. ಏನಂತ, ಬ್ರಹ್ಮಣಃ ಜಗದಾದಿ ಪರಿಣಾಮಿತ್ವಾದಿ ತದ್ ಬ್ರಹ್ಮ ದರ್ಶನೋಪಾಯತ್ವೇನ ವಿನಿಯುಜ್ಯತೆ. ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಜಗದಾಕಾರವಾಗಿ ಪರಿಣಾಮವನ್ನ ಹೊಂದುವಂತಹದ್ದೇನದಲ್ಲ, ಅದು ಬ್ರಹ್ಮ ದರ್ಶನಕ್ಕೆ ಉಪಾಯ ರೂಪವಾಗಿ ಅದು ಉಪಾಯ ಆಗೈತೆ ಹೊರತು ಬ್ರಹ್ಮ ದರ್ಶನವನ್ನ ಮಾಡಿಕೊಳ್ಳಲಿಕ್ಕೆ ಅದು ಉಪಾಯವಾಗಿ ಅದು ಉಪಾಯ ಆಗೈತೆ ಅಂತ. ಈ ರೀತಿಯಾಗಿ ಅದು ವಿನಿಯುಜ್ಯತೆ ಅಂತಂದ್ರೆ ಅದು ವಿನಿಯೋಗ ಆಗ್ತದ ಅಂತ. ಅಲ್ಲಿ ಯಾವುದೇ ಫಲ ಇಲ್ಲದೆ ಅಂತ. ಈ ಬ್ರಹ್ಮ ಜಗದಾಕಾರವಾಗಿ ಪರಿಣಾಮಿಸ್ತಕ್ಕಂಥದ್ದು ಅಲ್ಲಿ ಯಾವುದೇ ಫಲ ಅನ್ನುವಂತಹದ್ದು ಇಲ್ಲದೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳೈತಿ ಅಂತ. ಅದು ಬ್ರಹ್ಮ ದರ್ಶನಕ್ಕೂ ಉಪಾಯವಾಗಿ ವಿನಿಯೋಗ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಮತ್ ಹೇಳಿದ್ರವರು ಫಲವತ್ ಸನ್ನಿಧೌ ಅಫಲಂ ತದಂಗಂ ಇತಿವತ್. ಯಾಕಂದ್ರೆ ಇಲ್ಲಿ ಫಲವನ್ನ ಹೇಳಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನದಿಂದ ಉಂಟಾಗ್ತಕ್ಕಂಥ ಮೋಕ್ಷ ರೂಪ ಫಲ. ಅದರ ಒಂದು ಸನ್ನಿಧಿಯೊಳಗ ಇಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದು ಅಫಲ ಅಂದ್ರೆ ಅಲ್ಲಿ ಯಾವುದೇ ಒಂದು ಫಲ ಇಲ್ಲದೆ ಇರತಕ್ಕಂಥದ್ದು. ಇದು ಅದರ ಅಂಗದಂತೆ ಅಂತ, ಇದು ಅದರ ಅಂಗ ಅಂತ. ಅಂದ್ರೆ ಅಲ್ಲಿ ಬ್ರಹ್ಮ ದರ್ಶನಕ್ಕೆ ಇದು ಉಪಾಯ ಅಂತ ಹೇಳಬಹುದೇ ಹೊರತು ಇದು ನೇರವಾಗಿ ಇದು ನಮಗೆ ಮೋಕ್ಷ ರೂಪವಾದ ಫಲಕ್ಕೆ ಕಾರಣ ಆಗಲಾರದು ಅಂತ. ಬ್ರಹ್ಮ ಜಗದಾಕಾರವಾಗಿ ಪರಿಣಮಿಸ್ತದೆ ಅಂತ ಹೇಳುವಂತಹದ್ದೇನದಲ್ಲ, ಇದು ಒಂದು ಆತ್ಮದರ್ಶನವನ್ನ ಮಾಡಿಕೊಳ್ಳಲಿಕ್ಕೆ ಇದು ಉಪಾಯವಾಗಿ ವಿನಿಯೋಗ ಆಗ್ತದೆ. ಆದ್ರೆ ಅದೇ ಮೋಕ್ಷಕ್ಕೆ ನೇರವಾಗಿ ಸಾಧನ ಆಗುವುದಿಲ್ಲ ಅಂತ. ಯಾಕಂದ್ರೆ ಆ ಫಲರಹಿತತ್ವವಾಗಿರ್ತಕ್ಕಂಥದ್ದು ಇಲ್ಲಿ ಅಂಗವಾಗಿ ಅಂತ, ಅಂಗರೂಪವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕು. ನ ಸ್ವತಂತ್ರಾಯ ಸ್ವತಂತ್ರಂ ಫಲಾಯ ಕಲ್ಪತೆ.
ಹ್ಮ್ ಇದು ಸ್ವತಂತ್ರವಾಗಿ ಫಲವನ್ನ ಕೊಡ್ತದ ಅಂತ ನಾವು ಕಲ್ಪಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಸರಿ. ಇಲ್ಲಿ ಜಗತ್ತು ಪರಿಣಾಮ ರೂಪವಾಗಿ ಹ್ಮ್ ಬ್ರಹ್ಮ ಅನ್ನುವಂತಹದ್ದು ಜಗದಾಕಾರವಾಗಿ ಪರಿಣಾಮಿಸ್ತದೆ ಅನ್ನುವಂತಹದ್ದು ಹ್ಮ್ ಇದು ಸ್ವತಂತ್ರವಾಗಿ ಯಾವ್ದಾದ್ರೂ ಒಂದು ಫಲವನ್ನ ಕೊಡ್ತದೇನು ಅಂತಂದ್ರೆ ಇದು ಸರಿ. ಕೊಡಲಾರದು ಅಂತ. ಸ್ವತಂತ್ರವಾಗಿ ಯಾವುದೇ ಫಲಕ್ಕದು ಹ್ಮ್ ಕಾರಣ ಆಗಲಾರದು ಅಂತ ಹೇಳ್ತಾರೆ. ಹ್ಮ್ ನಹಿ ಪರಿಣಾಮವತ್ವ ವಿಜ್ಞಾನಾತ್ ಪರಿಣಾಮವತ್ವ ವತ್ವಂ ಆತ್ಮನಃ ಫಲಂ ಸ್ಯಾತ್ ಇತಿ ವಕ್ತುಂ ಯುಕ್ತಂ. ಹ್ಮ್ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಪರಿಣಾಮವನ್ನ ಹೊಂದುತ್ತದ ಅನ್ನುವಂತ ಒಂದು ಜ್ಞಾನದಿಂದ ಹ್ಮ್ ಆ ಪರಿಣಾಮತ್ವ ಅಂದ್ರೆ ಬ್ರಹ್ಮ ಪರಿಣಾಮತ್ವವನ್ನು ಹೊಂದೈತೆ ಅನ್ನುವಂತಹದ್ದು ಹ್ಮ್ ಇಲ್ಲಿ ಆತ್ಮನಃ ಫಲಂ ಹ್ಮ್ ಸ್ಯಾತ್ ಇತಿ ನಹಿ ವಕ್ತುಂ ಶಕ್ಯತೆ ಅಂತ. ಹ್ಮ್ ಇದು ಆತ್ಮಫಲವನ್ನ ಉಂಟು ಮಾಡ್ತದ, ಹ್ಮ್ ನಮಗ ಆತ್ಮನನ್ನ ಪ್ರಾಪ್ತಿ ಮಾಡಿಕೊಡ್ತದ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಇಲ್ಲಿ ಬ್ರಹ್ಮ ಪರಿಣಾಮವನ್ನ ಹೊಂದುವಂತಹದ್ದು, ಹ್ಮ್ ಜಗದಾಕಾರವಾಗಿ ಪರಿಣಾಮ ಹೊಂದುವಂತಹದ್ದು ಏನದಲ್ಲ ಹ್ಮ್ ಅದರ ಜ್ಞಾನ ಮಾಡ್ಕೊಂಡೀವಿ ಅಂತ ತಿಳ್ಕೊಡ್ರಿ. ಹ್ಮ್ ಅಂದ್ರೆ ಬ್ರಹ್ಮ ಪರಿಣಾಮತ್ವವನ್ನ ಹೊಂದುವಂತಹದ್ದು. ಹ್ಮ್ ಬ್ರಹ್ಮ ಅನ್ನುವಂತಹದ್ದು ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಹ್ಮ್ ಬ್ರಹ್ಮ ಅನ್ನುವಂತಹದ್ದು ಪರಿಣಾಮ ಉಳ್ಳದ್ದು ಅಂತ ಹೇಳಿ ಹಿಂಗ ಅರ್ಥಕೊಂಡಿದ್ದರಿಂದ ಹ್ಮ್ ತನಗ ಪರಿಣಾಮವನ್ನ ಪಡೆಯುವುದನ್ನುವಂತ ಆ ಫಲ ಅನ್ನುವಂತಹದ್ದು ಏನೈತಲ್ಲ ಹ್ಮ್ ಅದು ಆಗ್ತದಂತ ಹೇಳಿ ಹೇಳುವುದು ಕೂಡ ಇದು ಸರಿಯಾಗುವುದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಯಾಕಂದ್ರೆ ಇಲ್ಲಿ ಮೋಕ್ಷ ಅನ್ನುವಂತಹದ್ದು ಏನದ ಅಂತಂದ್ರೆ ಹ್ಮ್ ಮೋಕ್ಷಸ್ಯ ಕೂಟಸ್ಥ ನಿತ್ಯತ್ವ. ಹ್ಮ್ ಇಲ್ಲಿ ಮೋಕ್ಷ ಅನ್ನುವಂತಹದ್ದು ಕೂಟಸ್ಥ ನಿತ್ಯವಾಗಿದೆ ಅಂತ, ಹ್ಮ್ ಕೂಟಸ್ಥ ನಿತ್ಯವಾಗಿದೆ ಅಂತ ಹೇಳ್ತಾರೆ ಮೋಕ್ಷ ಅನ್ನುವಂತಹದ್ದು. ಅಂದ್ರೆ ಅದು ವಿಕಾರ ಹೊಂದುವಂತಹದ್ದಲ್ಲ ಮೋಕ್ಷ, ಹೌದು. ಅದು ಅವಿಕಾರವಾಗಿರ್ತಕ್ಕಂತಹದ್ದು. ಹ್ಮ್ ಮೋಕ್ಷ ಸ್ವರೂಪ ಅನ್ನುವಂತಹದ್ದು ಹ್ಮ್ ಅದು ನಿತ್ಯ ಅದ ಮೋಕ್ಷ ಅನ್ನುವಂತಹದ್ದು, ಹ್ಮ್ ಮತ್ತು ಅದು ಅವಿಕಾರ, ಅದು ಯಾವ ವಿಕಾರವನ್ನು ಹೊಂದುವಂತಹದ್ದಲ್ಲ. ಮತ್ತಿಲ್ಲಿ ಜಗದಾಕಾರ ರೂಪವಾಗಿ ಪರಿಣಾಮ ಹೊಂದುವಂತಹದ್ದು ಏನದ ಹ್ಮ್ ಇದು ನೇರವಾಗಿ ಇದು ಮುಕ್ತಿಗೆ ಸಾಧನ ಆಗುವುದಿಲ್ಲ ಅಂತ ಹೇಳಿ ಹ್ಮ್ ಇಷ್ಟು ವಿಚಾರವನ್ನ ಹೇಳ್ಕೊಂಡು ಬಂದ್ರು. ಹ್ಮ್ ಅದಕ್ಕೆ ಇದು ಬ್ರಹ್ಮ ಪರಿಣಾಮವನ್ನು ಹೊಂದದ ಅನ್ನುವಂತಹದ್ದು ಹ್ಮ್ ಇದು ಶ್ರುತಿಯಲ್ಲಿ ಎಲ್ಲಿ ಹೇಳಿಲ್ಲ ಅಂತ. ಇದು ಹೌದು. ಶ್ರುತಿ ಸಮ್ಮತವಾದದ್ದಲ್ಲ ಅಂತ ಈ ವಾದ ಅನ್ನುವಂತಹದ್ದು. ಹೌದು. ಸರಿ. ಇನ್ನ ಕೂಟಸ್ಥವಾದೊಳಗೂ ಕೂಡ ಹ್ಮ್ ಇಲ್ಲಿ ಮತ್ತೆ ಪೂರ್ವ ಪಕ್ಷಿ ಆಕ್ಷೇಪವನ್ನ ಮಾಡುವಂತವನಾಗ್ತಾನೆ. ಇಲ್ಲಿ ಹ್ಮ್ ಅವನು ಇಲ್ಲೇನು ಕೇಳ್ತಾನೆ ಅಂತಂದ್ರೆ ಹ್ಮ್ ಕೂಟಸ್ಥ ಬ್ರಹ್ಮಾತ್ಮವಾದಿನಃ. ಹ್ಮ್ ಇಲ್ಲಿ ಕೂಟಸ್ಥ ಬ್ರಹ್ಮ ಅನ್ನುವಂತಹದ್ದೇದಲ್ಲ ಹ್ಮ್ ಅವರು ಒತ್ತದಲ್ಲಿ ಏಕತ್ವ ಐಕಾಂತ ಹ್ಮ್ ಏಕಾಂತ್ಯಾತ್ ಹ್ಮ್ ಈಶಿತ್ರಿ ಈಶಿತವ್ಯ ಅಭಾವೆ ಹ್ಮ್ ಈಶ್ವರ ಕಾರಣ ಪ್ರತಿಜ್ಞಾ ವಿರೋಧ ಇತಿ ಚೇತ್. ಹ್ಮ್ ಇಲ್ಲಿ ಅವನ ಆಕ್ಷೇಪ ಏನದ ಅಂತಂದ್ರೆ ಹ್ಮ್ ನೀವು ಕೂಟಸ್ಥ ಬ್ರಹ್ಮ ಅಂತೇನು ಹೇಳ್ತಿರಲ್ಲ, ಹ್ಮ್ ಇಲ್ಲಿ ನೀವು ಏಕತ್ವವನ್ನೇ ಹೇಳ್ತಾ ಇದ್ದೀರಿ. ಹ್ಮ್ ಯಾಕಂದ್ರೆ ಇರುವ ಅಖಂಡ ಬ್ರಹ್ಮ ಅದು ಒಂದೇ ಅದು. ಹ್ಮ್ ಆ ಕೂಟಸ್ಥ ಬ್ರಹ್ಮವಾದಿ ಹೇಳ್ತಕ್ಕಂತ ಮತದೊಳಗ ಹ್ಮ್ ಅಲ್ಲಿ ಏಕತ್ವ ಅನ್ನುವಂತಹದ್ದು. ಹ್ಮ್ ಏಕತ್ವ ಅಂದ್ರೆ ಹ್ಮ್ ಅಲ್ಲಿ ಜೀವ ಬ್ರಹ್ಮ ಏಕವಾಗಿದ್ದಾರೆ, ಹ್ಮ್ ಅಲ್ಲಿ ಇರುವಂತಹದ್ದು ಅಖಂಡ ಒಂದೇ ಬ್ರಹ್ಮ, ಹ್ಮ್ ಅಲ್ಲಿ ಅದನ್ನು ಬಿಟ್ಟರೆ ಮತ್ತೊಂದೇನು ಇಲ್ಲ ಅಲ್ಲಿ. ಹೌದು. ಮತ್ತು ಈ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಕೂಟಸ್ಥ ಬ್ರಹ್ಮವಾದಿಯ ಒಂದು ಮತೊಳಗೆ ಏನೈತಿ ಅಂತಂದ್ರೆ ಹ್ಮ್ ಆ ಏಕತ್ವ ಅನ್ನುವಂತಹದ್ದು ಹ್ಮ್ ಏಕಾಂತ್ಯಾತ್ ಹ್ಮ್ ಅದು ನೇಮಪೂರ್ವಕವಾಗಿರುವುದರಿಂದ ಹ್ಮ್ ಅದು ನೇಮ ಆಗೈತೆ ಅಂತ. ಇಲ್ಲಿ ಹೌದು. ಆ ಏಕತ್ವ ಅನ್ನುವಂತಹದ್ದು ಹ್ಮ್ ಇಲ್ಲಿ ನೇಮವಾಗಿರುವುದರಿಂದ ಹ್ಮ್ ಇಲ್ಲಿ ನೀವು ಹೇಳುವಂತ ಈಶಿತ್ರಿ ಈಶಿತವ್ಯ ಹ್ಮ್ ಇದಕ್ಕ ಒಂದು ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಈಶ್ವರ. ಹ್ಮ್ ಈಶ್ವರ ಅವನು ಈಶಿತ್ರಿ. ಹ್ಮ್ ಈಶಿತ್ರಿ ಅಂತಂದ್ರೆ ಒಡೆಯ ಅಂತ, ಹೌದು. ಆಳುವವನು ಅಂತ. ಹ್ಮ್ ಇಲ್ಲಿ ಈಶ್ವರ ಮತ್ತು ಈಶಿತವ್ಯ ಅಂತಂದ್ರೆ ಏನು, ಹ್ಮ್ ಅದು ಆಳ್ಬೇಕಾಗಿತ್ತಂದ್ರೆ ಅದು ಆಳಿಸ್ಕೊಳ್ಳೋದೊಂದು ಬೇಕಲ್ರಿ. ಹೌದು. ಅಂದ್ರೆ ಈ ಜಗತ್ತು ಅಂತ ಈಶಿತವ್ಯ ಯಾವುದು ಈ ಜಗತ್ತು. ಹ್ಮ್ ಈಶ್ವರ ಅದು ನಿಯಾಮಕ, ಅವನು ಹ್ಮ್ ನೇಮನ ಮಾಡ್ತಕ್ಕಂಥವನು. ಹ್ಮ್ ಮತ್ತೆ ನಿಮ್ಮ ಮತದೊಳಗ ಏಕತ್ವವೇ ಆಗಿರುವುದರಿಂದ
ಹ್ಮ್ ಅಲ್ಲಿ ಈಶಿತೃ ಅಂತಾಗ್ಲಿ ಈಶಿತವ್ಯ ಆಗ್ಲಿ ಯಾವುದು ಇಲ್ಲವೇ ಇಲ್ವಲ್ಲ. ಹ್ಮ್ ಅಲ್ಲಿ ಯಾಕಂದ್ರೆ ನೀವು ಹೇಳೋದು ಅಖಂಡ ಶುದ್ಧವಾದ ಒಂದು ಪರಬ್ರಹ್ಮ ಅಂತ ಹೇಳ್ತೀರಿ. ಹ್ಮ್ ಅಲ್ಲಿ ಸೃಷ್ಟಿ ಮಾಡೋದಾಗಲಿ ಸೃಷ್ಟಿ ಆಗಲಿ ಸೃಷ್ಟಿ ಮಾಡ್ತಕ್ಕಂಥವನಾಗಲಿ ಹ್ಮ್ ಅಲ್ಲಿ ಎರಡು ಇಲ್ಲೇ ಇಲ್ಲ. ಅಲ್ಲಿ ಹ್ಮ್ ಇರುವುದೇ ಒಂದು ವಸ್ತು ಅಂತಂದ ಬಳಕ ಹೌದು. ಅಲ್ಲಿ ಈಶ್ವರ ಅಂತಾಗ್ಲಿ ಅಥವಾ ಈ ಜಗತ್ತಂತಾಗ್ಲಿ ಹ್ಮ್ ಈ ಜಗತ್ತು ಈಶಿತವ್ಯ ಅಂತ ಹ್ಮ್ ಇದನ್ನ ಮಾಡಿರ್ತಕ್ಕಂಥ ಅವನು ಈಶ್ವರ, ಹ್ಮ್ ಅವನು ಈಶಿತೃ ಅಂತ, ಹ್ಮ್ ಅವನು ಇದನ್ನ ಸೃಷ್ಟಿ ಮಾಡಿರ್ತಕ್ಕಂಥವನಾಗಿದ್ದಾನೆ. ಹ್ಮ್ ಈಶ್ವರ ಮತ್ತು ಈಶಿತವ್ಯ ಅಂತ ಹೇಳಿ ಹ್ಮ್ ಇವು ಯಾವುದೂ ಇಲ್ಲದೆ ಇರುವುದರಿಂದ ಹ್ಮ್ ಈ ಈಶ್ವರನ ಜಗತ್ತಿಗೆ ಕಾರಣ ಅಂತ ನೀವೇನು ಹೇಳ್ತಾ ಪ್ರತಿಜ್ಞೆ ಮಾಡಿದ್ದೀರಲ್ಲ, ಹ್ಮ್ ಈಶ್ವರ ಕಾರಣ ಪ್ರತಿಜ್ಞಾ ವಿರೋಧ ಇತಿ ಚೇತ್, ಹ್ಮ್ ಇಲ್ಲಿ ಈಶಿತ್ರಿ ಮತ್ತು ಈಶಿತವ್ಯ ಅಭಾವೇ. ಹ್ಮ್ ಇಲ್ಲಿ ಈಶ್ವರ ಮತ್ತು ಈಶಿತವ್ಯ ಅಂತಂದ್ರೆ ಯಾವುದು? ಈ ಜಗತ್ತು ಅಂತ. ಹ್ಮ್ ಹ್ಮ್ ಮತ್ತೆ ಈ ಜಗತ್ತು ಇದು ಆಳಿಸ್ಕೊಳ್ತದೆ. ಇದು ಹೌದು ಹೌದು. ಇದನ್ನ ಆಳ್ತಕ್ಕಂಥವನು ಯಾರು? ಈಶ್ವರ. ಹ್ಮ್ ಅಂದ್ರೆ ಇಲ್ಲಿ ಸೃಷ್ಟಿಕರ್ತ ಮತ್ತು ಇಲ್ಲಿ ಸೃಷ್ಟಿ, ಹ್ಮ್ ಹೌದು. ಸೃಷ್ಟಿಯನ್ನ ಮಾಡಿದವನು ಈಶ್ವರ, ಹ್ಮ್ ಸೃಷ್ಟಿ ಯಾವುದು? ಈ ಜಗತ್ತು. ಹ್ಮ್ ಈ ಮತ್ತೆ ಇವೆರಡು ಇಲ್ಲವೇ ಇಲ್ವಲ್ಲ. ಹ್ಮ್ ಯಾಕಂದ್ರೆ ನೀವು ಒಂದೇ ಅಖಂಡ ಏಕತ್ವ ಅಂತ ಹೇಳ್ತಾ ಇದ್ದೀರಿ, ಹೌದು. ಬ್ರಹ್ಮ ಮತ್ತು ಆತ್ಮರ ಏಕತ್ವವನ್ನೇ ಹೇಳ್ತಾ ಇದ್ದೀರಿ, ಅದೇ ಒಂದೇ ಅದೇ ಸತ್ಯ ಅಂತ ಹೇಳ್ತಾ ಇದ್ದೀರಿ. ಹ್ಮ್ ಅವಾಗ ನೀವೇನು ನಿಮ್ಮ ಪ್ರತಿಜ್ಞೆ ಏನೈತಿ? ಹ್ಮ್ ಈಶ್ವರ ಕಾರಣ ಪ್ರತಿಜ್ಞಾ ವಿರೋಧ ಸ್ಯಾತ್. ಹ್ಮ್ ಅಂದ್ರೆ ಇಲ್ಲಿ ಈಶ್ವರನೇ ಈ ಜಗತ್ತಿಗೆ ಕಾರಣ ಅನ್ನುವಂತ ಏನು ಪ್ರತಿಜ್ಞೆ ಮಾಡಿದ್ದೀರಲ್ಲ, ಹ್ಮ್ ನಿಮ್ಮ ಪ್ರತಿಜ್ಞೆ ಅನ್ನುವಂತ ಸುಳ್ಳಾಗಿ ಹೋಗ್ಬಿಡ್ತಲ್ಲ. ಹ್ಮ್ ಯಾಕಂದ್ರೆ ಒಂದು ಜಗತ್ತನ್ನುವಂತದ್ದು ಇರಬೇಕು, ಅದನ್ನ ಮಾಡಿರ್ತಕ್ಕಂಥ ಈಶ್ವರ ಇರಬೇಕು. ಹ್ಮ್ ಅವು ಎರಡೂ ಇದ್ರ ಹ್ಮ್ ನಿಮ್ಮ ಪ್ರತಿಜ್ಞೆ ಸಿದ್ಧ ಆಕೈತಿ. ಇವಾಗ ಹೌದು. ಈಗ ನಿಮ್ಮ ಪ್ರಕಾರ ಹ್ಮ್ ಇರೋದು ಜೀವ ಈಶ್ವರ ಒಂದು ಏಕತ್ವ, ಹ್ಮ್ ಜೀವ ಈಶ್ವರ ಏಕತ್ವವೇ ನಿಮ್ಮ ಸಿದ್ಧಾಂತ ಈಗ ಅಲ್ಲಿ. ಹ್ಮ್ ಸರಿ. ಮತ್ತದು ಒಂದೇ ಸತ್ಯವಾಗಿರುವಾಗ ಹ್ಮ್ ಬ್ರಹ್ಮ ಒಂದೇ ಅಖಂಡವಾಗಿರ್ತಕ್ಕಂಥ ಬ್ರಹ್ಮವೇ ಅದೇ ಇಲ್ಲಿ ಆತ್ಮ ಅಂದ್ರೆ ಬೇರೆ ಅಲ್ಲ, ಹ್ಮ್ ಆತ್ಮ ಬ್ರಹ್ಮ ರೂಪವೇ ಅಂತ ಹೇಳ್ತೀರಿ ನೀವು. ಹ್ಮ್ ಮತ್ತೆ ಅದು ಒಂದೇ ಸತ್ಯವಾಗಿರುವಾಗ ಹ್ಮ್ ಮತ್ತೆ ಇಲ್ಲಿ ಈಶ್ವರ ಮತ್ತು ಈ ಜಗತ್ತು, ಹ್ಮ್ ಇಲ್ಲಿ ಈಶಿತೃ ಅಥವಾ ಈಶಿತವ್ಯ ಹ್ಮ್ ಇವೆರಡೂ ಇಲ್ಲದೆ ಇರುವುದರಿಂದ ಹ್ಮ್ ಈಶ್ವರನೇ ಜಗತ್ತಿಗೆ ಕಾರಣ ಅನ್ನುವಂತ ನಿಮ್ಮ ವಾದ ಅನ್ನುವಂತ ಅದು ಸುಳ್ಳಾಗಿ ಹೋಗ್ಬಿಡ್ತಲ್ಲ, ಅದಕ್ಕೆ ವಿರೋಧ ಬಂತಲ್ಲ ಅಂತಂದ್ರೆ ಹ್ಮ್ ಅದಕ್ಕ ಉತ್ತರವನ್ನ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅವಿದ್ಯಾತ್ಮಕ ನಾಮ ರೂಪ ಬೀಜ ವ್ಯಾಕರಣಾಪೇಕ್ಷತ್ವಾತ್ ಸರ್ವಜ್ಞಸ್ಯ. ಹ್ಮ್ ಇಲ್ಲಿ ಸರ್ವಜ್ಞತ್ವಸ್ಯ, ಹ್ಮ್ ಇಲ್ಲಿ ನಾವು ಈಶ್ವರ ಸರ್ವಜ್ಞ ಅಂತ ಹೇಳ್ತಾ ಇದ್ದೀವಿ. ಹ್ಮ್ ಇಲ್ಲಿ ಈ ನಾಮರೂಪವಾಗಿರ್ತಕ್ಕಂಥದ್ದು ಯಾವುದು? ಈ ಜಗತ್ತು. ಹ್ಮ್ ಅವಿದ್ಯಾತ್ಮಕ ನಾಮ ರೂಪ ಬೀಜ ವ್ಯಾಕರಣ ಅಪೇಕ್ಷತ್ವಾತ್. ಹ್ಮ್ ಇಲ್ಲಿ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಯಾವ ನಾಮರೂಪಗಳು, ಹ್ಮ್ ಈಗ ನಾವು ತೋರ್ತಕ್ಕಂಥ ಈ ನಾಮರೂಪ ಪ್ರಪಂಚ ಅನ್ನುವಂತಹದ್ದು ಐತಲ್ರಿ, ಹ್ಮ್ ಇದು ಅವಿದ್ಯಾತ್ಮಕವಾಗಿರುವಂತಹದ್ದು. ಹ್ಮ್ ಇದು ಅವಿದ್ಯೆಯಿಂದ ಕೂಡ್ಕೊಂಡದ ಅಂತ. ಹೌದು. ಈ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಈ ನಾಮರೂಪಗಳಿಗೆ ಬೀಜ ಹ್ಮ್ ಅಂದ್ರೆ ಇಲ್ಲಿ ಅವ್ಯಾಕೃತ ಅಂತ ಹೇಳ್ತಾರೆ, ಪ್ರಕೃತಿ ಅಂತ ಹೇಳ್ತಾರೆ, ಹ್ಮ್ ಅದನ್ನ ಮಾಯಾ ಅಂತ ಹೇಳ್ತಾರೆ. ಹ್ಮ್ ಅದ ಬೀಜ ಅಲ್ರಿ. ಇವಾಗ ಹೌದು ಹೌದು. ಬೀಜದಿಂದ ಹೆಂಗ ವೃಕ್ಷ ಆಗ್ತದಲ್ರಿ, ಹ್ಮ್ ಅದಕ್ಕ ಈ ಪ್ರಪಂಚಕ್ಕೆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚ ತೋರ್ಬೇಕಾದ್ರ ಹ್ಮ್ ಇದಕ್ಕ ಮೂಲ ಬೀಜ ಯಾವುದಪ್ಪ ಅಂತಂದ್ರೆ ಹ್ಮ್ ಇಲ್ಲಿ ಯಾವುದು ಅವಿದ್ಯಾತ್ಮಕವಾಗಿರ್ತಕ್ಕಂಥ ಹ್ಮ್ ಒಂದು ಪ್ರಕೃತಿ ಹ್ಮ್ ಅಥವಾ ಮಾಯಾ, ಹ್ಮ್ ಅದನ್ನ ಕರ್ಕೊಂಬರ್ತಾರ. ಮಾಯಾ ಅಂತಾರ, ಪ್ರಕೃತಿ ಅಂತ ಹೇಳ್ತಾರ. ಹ್ಮ್ ಅದು ಅದು ಅಂದ್ರ ಅದನ್ನೇ ಅವಿದ್ಯಾತ್ಮಕವಾಗಿರ್ತಕ್ಕಂಥದ್ದು ಅಥವಾ ಅವಿದ್ಯಾಕೃತ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅದಕ್ಕೆ ಅವ್ಯಕ್ತ ಅಂತ ಕರ್ಕೊಂಡು ಬಂದ್ರು, ಅಕ್ಷರ ಅಂತ ಕರ್ಕೊಂಡ್ ಬಂದ್ರು, ಅವ್ಯಾಕೃತ ಅಂತ ಕರ್ಕೊಂಡ್ ಬಂದ್ರು. ಹ್ಮ್ ಯಾವುದಕ್ಕ? ನಾಮರೂಪಗಳಿಗೆ ಬೀಜ ರೂಪವಾಗಿರ್ತಕ್ಕಂಥದ್ದು. ಹ್ಮ್ ವ್ಯಾಕರಣ ಅಪೇಕ್ಷತ್ವ ಸರ್ವಜ್ಞಸ್ಯ. ಹ್ಮ್ ಇಲ್ಲಿ ಸರ್ವಜ್ಞತ್ವಸ್ಯ ಅಂತಂದ್ರೆ ಏನು? ಹ್ಮ್ ಈ ಸರ್ವಜ್ಞತ್ವವನ್ನು ನಾವು ಹೇಳಬೇಕಾಗಿತ್ತು ಅಂತಂದ್ರೆ ಹ್ಮ್ ಯಾವುದರ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಸರ್ವಜ್ಞತ್ವ ಅಂತ ಹೇಳ್ತೀವಿ ಅಂತಂದ್ರೆ ಹ್ಮ್ ಇಲ್ಲಿ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಇಲ್ಲಿ ನಾಮರೂಪಲನ್ನುವಂತ ಹ್ಮ್ ಈ ಬೀಜವನ್ನ
ಹ್ಮ್ ಇಲ್ಲಿ ವ್ಯಾಕರಣ ಮಾಡುವುದು ಅಂತಂದ್ರೆ ಏನು, ಹ್ಮ್ ಅದನ್ನ ವಿಭಾಗ ಮಾಡುವಂತಹದ್ದು ಅಂತ. ಹ್ಮ್ ಅದನ್ನ ವಿಭಾಗ ಮಾಡುವಿಕೆ ಅನ್ನುವಂತಹದ್ದು. ಹ್ಮ್ ಯಾಕಂದ್ರೆ ಇಲ್ಲಿ ಈಶ್ವರ ಸರ್ವಜ್ಞದಾನ, ಹೌದು. ಅವನು ಈ ಅವಿದ್ಯಾತ್ಮಕವಾಗಿರ್ತಕ್ಕಂಥ ಜಗತ್ತಿಗೆ ಕಾರಣದಾನ ಅಂತ. ಹ್ಮ್ ಇದು ಸಿದ್ಧಾಂತ ನಮ್ದು. ಹ್ಮ್ ಸಿದ್ಧಾಂತ ಪ್ರಕಾರ ಹ್ಮ್ ಈಶ್ವರನಲ್ಲಿ ನಾವು ಸರ್ವಜ್ಞತ್ವವನ್ನು ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ಹ್ಮ್ ಅವನು ಇಲ್ಲಿ ಅವಿದ್ಯಾತ್ಮಕವಾಗಿರ್ತಕ್ಕಂಥ ನಾಮರೂಪ, ಹ್ಮ್ ಈ ಪ್ರಪಂಚ ಏನೈತಲ್ರಿದು, ಹ್ಮ್ ಈ ಪ್ರಪಂಚಕ್ಕೆ ಬೀಜ ಹ್ಮ್ ಬೀಜ ರೂಪವಾಗಿರುವಂತಹದ್ದು. ಹ್ಮ್ ಇಲ್ಲಿ ನಾಮರೂಪಗಳನ್ನುವಂತ ಏನು ಬೀಜಗಳದಾವಲ್ರಿ, ಹ್ಮ್ ಅದನ್ನ ವ್ಯಾಕರಣ ಮಾಡುವುದಂತಂದ್ರೆ ಏನ್ರಿ, ವಿಭಾಗ. ಅದನ್ನ ವಿಭಾಗ ಮಾಡುವುದು. ಹ್ಮ್ ಅವು ಅವ್ಯಕ್ತ ರೂಪವಾಗಿದ್ದು ಮೊದಲ, ಹ್ಮ್ ಅದು ಮಾಯೆಯೊಳಗ ಹ್ಮ್ ಅವ್ಯಕ್ತ ತತ್ವದೊಳಗ ಹ್ಮ್ ಆ ನಾಮರೂಪಗಳೆಲ್ಲ ಅಡಗಿದ್ದು. ಈಗ ಹೆಂಗ ಒಂದು ಆಲದ ಬೀಜ ಇರ್ತದ, ಹೌದು ಹೌದು. ಅದ್ರೊಳಗೆ ಹೆಂಗ ವೃಕ್ಷ ಅನ್ನುವಂಥದ್ದು ಅಡಗಿರ್ತದಲ್ಲ ಅದ್ರೊಳಗೆ. ಹೇಳಿ ಹೇಳಿ. ಅದು ಯಾವಾಗ ಮಣ್ಣು ಮತ್ತು ನೀರಿನ ಸಂಪರ್ಕ ಆಯ್ತು ಅಂತಂದ್ರೆ ಹ್ಮ್ ಅದು ಮೊಳಕೆ ಒಡೆದು ಹ್ಮ್ ದೊಡ್ಡ ಹೆಮ್ಮರ ಆಗ್ತೈತಿಲ್ರಿ, ಅದು ಹೌದು ಹೌದು. ದೊಡ್ಡ ಮರ ಆಗಿ ನಮಗ ಗೋಚರ ಆಕೈತಲ್ರಿ. ಹ್ಮ್ ಹಾಗೆ ಅಂತ ಇಲ್ಲಿ. ಹ್ಮ್ ಹಾಗೆ ಇಲ್ಲಿ ಅವಿದ್ಯಾತ್ಮಕವಾಗಿರ್ತಕ್ಕಂಥ ನಾಮರೂಪ ಅನ್ನುವಂಥ ಏನ ಹ್ಮ್ ಬೀಜ ಅದಾವಲ್ಲ, ಹ್ಮ್ ಅವುಗಳನ್ನ ಒಂದು ವ್ಯಾಕರಣ ಅಂತಂದ್ರೆ ಏನು, ಅವುಗಳನ್ನು ವ್ಯಕ್ತವಾಗಿ ತೋರ್ಬೇಕಲ್ಲ. ನಾಮರೂಪಗಳಿಂದ ಹೌದು. ಅವು ವಿಭಾಗಗಳಾಗಿ ಹಾ ಅವನ ತೋರುವಂತೆ ಮಾಡುವಂತ ಒಂದು ಅಪೇಕ್ಷೆಯಿಂದ ಅಲ್ಲಿ ಸರ್ವಜ್ಞತ್ವ ಅಂತ ಹೇಳಿದ್ದಾರೆ. ಹ್ಮ್ ಈಶ್ವರನಿಗೆ ಸರ್ವಜ್ಞತ್ವವನ್ನು ಹೇಳಿದಾರ ಅಂತ. ಹ್ಮ್ ಅದಕ್ಕೆ ಮಾಯಾಂತು ಪ್ರಕೃತಿ ವಿದ್ವಾತ್ ಮಾಯಿನಂತೂ ಮಹೇಶ್ವರ ಅಂತ ಶ್ರುತಿ ಅದ. ಹ್ಮ್ ಇಲ್ಲಿ ಮಾಯೆಯೊಳಗ ಹ್ಮ್ ಆ ಬ್ರಹ್ಮದ ಚೈತನ್ಯ ಅನ್ನುವಂಥದ್ದು ಪ್ರತಿಫಲಿಸಿ ಅಲ್ಲಿ ಈಶ್ವರ ಅಂತ ಹೇಳಿಸ್ಕೊಂಡ. ಹ್ಮ್ ಆ ಈಶ್ವರನೇ ಮಾಯಾ ಉಪಾದಿಯಿಂದ ಕೂಡಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದಾನ. ಹ್ಮ್ ನಾಮರೂಪಾತ್ಮಕವಾದ ಈ ಜಗತ್ತು ಹ್ಮ್ ಇಲ್ಲಿ ವ್ಯಕ್ತವಾಗಿ ತೋರ್ಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದನ್ನ ಮಾಡಿರ್ತಕ್ಕಂಥವನು ಯಾರು ಅಂದ್ರೆ ಸರ್ವಜ್ಞನಾಗಿರ್ತಕ್ಕಂಥ ಈಶ್ವರ ಅಂತ ಅವನು. ಹ್ಮ್ ಅವನಲ್ಲಿ ಆ ಸರ್ವಜ್ಞತ್ವ ಅನ್ನುವಂತಹದ್ದು ಅವನಿಗೆ ಹೇಗೆ ಬಂತು ಅಂತಂದ್ರೆ, ಹ್ಮ್ ಈ ಅದಕ್ಕೆ ಮೂಲ ಕಾರಣ ಯಾವುದು, ಈ ನಾಮರೂಪ ಇವೇನ ಬೀಜಾತ್ಮಕವಾಗಿರ್ತಕ್ಕಂಥ ಹ್ಮ್ ಈ ಸೃಷ್ಟಿಗೆ ಹ್ಮ್ ಬೀಜ ರೂಪವಾಗಿರ್ತಕ್ಕಂಥ ನಾಮರೂಪಗಳೇನದಾವಲ್ಲ ಇವು, ಹ್ಮ್ ಇವುಗಳನ್ನ ವಿಭಾಗ ವ್ಯಾಕರಣ ಅಂತಂದ್ರೆ ಏನು, ಅವುಗಳನ್ನ ಭಿನ್ನ ಭಿನ್ನವಾಗಿ ಅವುಗಳನ್ನ ಸೃಷ್ಟಿ ಮಾಡಿದ್ದರಿಂದ ಹ್ಮ್ ಈಶ್ವರನಿಗೆ ಇಲ್ಲಿ ಸರ್ವಜ್ಞತ್ವ ಅಂತ ಇಲ್ಲಿ ಕರಿತಾ ಇದ್ದಾರ ಅಂತ. ಹ್ಮ್ ಯಾಕಂದ್ರೆ ಈ ಜಗತ್ತೇ ಅವಿದ್ಯಾತ್ಮಕವಾಗಿದೆ ಅಂತ, ಹ್ಮ್ ಅದಕ್ಕೆ ಅವಿದ್ಯಾತ್ಮಕ ಅಂತ ಹೇಳಿದ್ರು ಅದನ್ನ. ಹೌದು. ಅದನ್ನ ಮತ್ತೆ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಅವಿದ್ಯಾತ್ಮಕ ನಾಮ ರೂಪ ಬೀಜ ವ್ಯಾಕರಣಪೇಕ್ಷತ್ವ ಸರ್ವಜ್ಞತ್ವಸ್ಯ ತಸ್ಮಾದ್ವೈ ತಸ್ಮಾದಾತ್ಮನಃ ಸಂಭೂತಃ ಇತ್ಯಾದಿ ವಾಕ್ಯೇಭ್ಯ. ನೋಡಿ ಇಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ ಏನ್ ಹೇಳ್ತದ, ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ. ಇಲ್ಲಿ ತಸ್ಮಾತ್ ಅಂದ್ರೆ ಆ ಬ್ರಹ್ಮನಿಂದ, ಏತಸ್ಮಾತ್ ಅಂದ್ರೆ ಈ ಪ್ರತ್ಯೇಗಾತ್ಮ ಅಂದ್ರೆ ಇಲ್ಲಿ ಆ ಬ್ರಹ್ಮನಿಗೂ ಪ್ರತ್ಯೇಗಾತ್ಮನಿಗೂ ಅಭೇದದಂತ ಅಲ್ಲಿ ಶ್ರುತಿ ಹೇಳ್ತದಂತ. ಆ ಬ್ರಹ್ಮ ಪ್ರತ್ಯೇಗಾತ್ಮರಿಂದ ಅಂತ, ಬ್ರಹ್ಮಾತ್ಮರಿಂದ ಏನಾಯ್ತು, ಆಕಾಶ ಉತ್ಪತ್ತಿ ಆಯ್ತು, ಆಕಾಶದಿಂದ ವಾಯು ಉತ್ಪತ್ತಿ ಆಯ್ತು, ವಾಯುವಿನಿಂದ ಅಗ್ನಿ ಉತ್ಪತ್ತಿ ಆಯ್ತು, ಅಗ್ನಿಯಿಂದ ಜಲ ಉತ್ಪತ್ತಿ ಆಯ್ತು, ಜಲದಿಂದ ಪೃಥ್ವಿ ಉತ್ಪತ್ತಿ ಆಯ್ತು. ಅದಕ್ಕೆ ಅಲ್ಲಿ ಶ್ರುತಿ ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಸಂಭೂತ ಆಕಾಶದ್ವಾಯು ವಾಯುರಗ್ನಿ ಅಗ್ನಿರಾಪಃ ಅದ್ಭ ಪೃಥಿವಿ ಪೃಥಿವ್ಯಾ ಓಷಧಯ. ಈ ಪೃಥ್ವಿ ಮೊದಲಾದವುಗಳಿಂದ ಅಲ್ಲಿ ಔಷಧಿಗಳು, ಅನೇಕ ಸಸ್ಯಗಳು, ಗಿಡ ಮರಗಳು ಇವು ಸೃಷ್ಟಿಯಾದವು. ಔಷಧಿಭ್ಯೋ ಅನ್ನಂ, ಅದರಿಂದ ಅನ್ನ, ಮತ್ತಿವು ಭತ್ತ ಗಿತ್ತ ಎಲ್ಲ ಬೆಳಿತೇವಲ್ರಿ ಅವೆಲ್ಲ, ಅದನ್ನ ಇಲ್ಲಿ ಪುರುಷನಾಗಿರ್ತಕ್ಕಂಥವನು ಸೇವನ ಮಾಡ್ತಾ ಇದ್ದಾನೆ. ಅನ್ನಾತ್ ಪುರುಷ ಅಂತ. ಅದರಿಂದ ಇಲ್ಲಿ ಜೀವರಾಶಿಗಳ ಸೃಷ್ಟಿ ಅನ್ನುವಂತಹದ್ದು, ಅದನ್ನ ಉಪಭೋಗ ಮಾಡ್ತಕ್ಕಂಥ ಮಾನವರಿಂದ ಎಲ್ಲ ದೇಹಾದಿಗಳ ಸೃಷ್ಟಿ ಅನ್ನುವಂತಹದ್ದಂತೇಳಿ ಹಿಂಗ ಉಪನಿಷತ್ ಅನ್ನುವಂಥದ್ದು ಅಲ್ಲಿ ಹೇಳ್ಕೊಂಡು ಬಂದದ. ಇತ್ಯಾದಿ ವಾಕ್ಯೇಭ್ಯ, ಈ ಮೊದಲಾದ ವಾಕ್ಯಗಳಿಂದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಾತ್ ಸರ್ವಜ್ಞಾತ್ ಸರ್ವಶಕ್ತಿ ಈಶ್ವರಾತ್ ಜಗಜ್ಜನೀ ಸ್ಥಿತಿ ಪ್ರಳಯ ನ ಅಚೇತನಾತ್ ಪ್ರಧಾನಾತ್
ಅನ್ಯಾ ಅನ್ಯಸ್ಮಾತ್ ವಾ ಇತಿ ಏಷ ಅರ್ಥಃ ಪ್ರತಿಜ್ಞಾತಃ ಹ್ಮ್ ಜನ್ಮಾದ್ಯಸ್ಯ ಯತಃ ಇತಿ. ಹ್ಮ್ ನೋಡು ಇಲ್ಲಿ ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಸಂಭೂತ ಅನ್ನೋ ಆಕಾಶ ಸಂಭೂತ ಅನ್ನುವಂತಹ ಒಂದು ಇವೇ ಮೊದಲಾಗಿರ್ತಕ್ಕಂಥ ಶ್ರುತಿ ವಾಕ್ಯಗಳಿಂದ ಹ್ಮ್ ನಮಗೇನು ಜ್ಞಾನ ಆಗ್ತದ ಅಂತಂದ್ರೆ ಹ್ಮ್ ಇಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥದ್ದು ಯಾವುದು ಬ್ರಹ್ಮ ಹ್ಮ್ ಪರಮಾತ್ಮ. ಹ್ಮ್ ಅವನು ಸರ್ವಜ್ಞದಾನ, ಹ್ಮ್ ಸರ್ವಜ್ಞಾತ್, ಹ್ಮ್ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರ್ತಕ್ಕಂಥ ಸರ್ವಜ್ಞನಾಗಿರ್ತಕ್ಕಂಥ ಹ್ಮ್ ಸರ್ವಶಕ್ತಿ. ಹ್ಮ್ ಅವನಲ್ಲಿ ಅಘಟಿತ ಘಟನ, ನಾವು ಏನ್ ಬೇಕಾದ್ ಮಾಡಬಹುದು. ಹೌದು ಹೌದು ಅವನಲ್ಲಿರ್ತಕ್ಕಂಥ ಅವನು ಸರ್ವಶಕ್ತಿ ಉಳ್ಳವನದಾನ. ಹ್ಮ್ ಅವನು ಸೃಷ್ಟಿ ಮಾಡಬಲ್ಲ, ಬೇಡಪ್ಪ ಅಂದ್ರೆ ಪ್ರಳಯನೂ ಮಾಡಬಲ್ವ ಅಂತ. ಹ್ಮ್ ಸರ್ವಶಕ್ತಿ ಉಳ್ಳಂತ ಈಶ್ವರಾತ್, ಹ್ಮ್ ಈಶ್ವರನಿಂದ ಅಂತ. ಹ್ಮ್ ಈಶ್ವರ ಅಂದ್ರೆ ಇಲ್ಲಿ ಮಾಯ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥವನು ಅಂತ. ಹ್ಮ್ ಯಾವಾಗ ಉಪಾಧಿ ರಹಿತ ಆದ ಅಂತಂದ್ರೆ ಅವಾಗ ನಿರ್ಗುಣ ಪರಬ್ರಹ್ಮ ಅಂತ. ಹ್ಮ್ ಉಪಾದಿಯಿಂದ ಕೂಡಿಕೊಂಡಾಗ ಅಲ್ಲಿ ಈಶ್ವರ ಅಂತ ಹೇಳಿಸ್ಕೊಳ್ತಾನ. ಹ್ಮ್ ಅವನಿಂದಲೇ ಏನಾಗೈತಿ ಜಗತ್ತಿನ ಜನಿ, ಹ್ಮ್ ಜಗತ್ ಜನಿ, ಜನಿ ಅಂದ್ರೆ ಜನ್ಮ, ಸೃಷ್ಟಿ, ಹ್ಮ್ ಸ್ಥಿತಿ. ಹ್ಮ್ ಈ ಜಗತ್ತನ್ನ ಅವನೇ ಸೃಷ್ಟಿ ಮಾಡ್ತಾನ, ಅವನೇ ಅದನ್ನ ಕಾಪಾಡ್ತಾನ. ಸ್ಥಿತಿ ಅಂದ್ರೆ ಏನು, ಹ್ಮ್ ಅದನ್ನ ರಕ್ಷಣಾ ಮಾಡ್ತಾನ ಅಂತ. ಪ್ರಳಯ ಹ್ಮ್ ಸಾಕಾಯ್ತಂದ್ರೆ ಅದನ್ನ ತನ್ನ ಲಯ ಮಾಡ್ಕೊಂಡ್ಬಿಡ್ತಾನ. ಹ್ಮ್ ಈ ಜನ್ಮ ಸ್ಥಿತಿ ಲಯಗಳು ಹ್ಮ್ ಈಶ್ವರನಿಂದಲೇ ಆಗ್ತಾ ಇದ್ದಾವೆ ಅಂತ. ಹೌದು ಈಶ್ವರನಿಂದಲೇ ಈ ಯಾವುದು ಜಗತ್ತಿನ ಒಂದು ಸೃಷ್ಟಿ ಸ್ಥಿತಿ ಲಯಗಳು ಹ್ಮ್ ಈಶ್ವರನಿಂದಲೇ ಆಗ್ತಾ ಇದ್ದಾವೆ. ನ ಅಚೇತನಾತ್ ಪ್ರಧಾನಾತ್, ಹ್ಮ್ ಇಲ್ಲಿ ಅಚೇತನವಾಗಿರ್ತಕ್ಕಂಥ ಪ್ರಧಾನಾದಿಗಳಿಂದ. ಹ್ಮ್ ಅಚೇತನವಾಗಿರ್ತಕ್ಕಂಥ ಯಾವುದು ಪ್ರಧಾನ ಜಡ ಐತಲ್ರದು, ಹೌದು ಹೌದು ಅದರಿಂದ ಆಗಂಗಿಲ್ಲ ಅಂತ. ಹ್ಮ್ ಜಗತ್ತಿನ ಜನ್ಮ ಸ್ಥಿತಿ ಲಯಗಳು ಹ್ಮ್ ಅಚೇತನವಾಗಿರ್ತಕ್ಕಂಥ ಸಾಂಖ್ಯರು ಹೇಳುವಂತ ಪ್ರಧಾನದಿಂದ ಹ್ಮ್ ಆಗುವುದಿಲ್ಲ. ಅನ್ಯಸ್ಮಾತ್ವಾ, ಹ್ಮ್ ಮತ್ತಿನ್ನು ಬೇರೆ ಯಾವುದರಿಂದ, ಇಲ್ಲಿ ಅಣುಗಳು ಜಗತ್ತಿಗೆ ಕಾರಣ ಅಂತ ಹೇಳ್ತಾರ ಹ್ಮ್ ನೈಯಾಯಿಕರು. ಹ್ಮ್ ಅವ್ರ ಮತ ಆಗಲಿ ಅಥವಾ ಇನ್ನು ಬೇರೆ ಯಾವುದೇ ಮತವಾದಿಗಳು ಏನು ಹೇಳ್ತಾರೋ ಹ್ಮ್ ಅದು ಅಲ್ಲ ಅಂತ. ಅನ್ಯಸ್ಮಾತ್ ವಾ ಇತ್ಯೇಷ ಅರ್ಥ ಪ್ರತಿಜ್ಞಾತಃ ಹ್ಮ್ ಜನ್ಮಾದ್ಯಸ್ಯ ಯತಃ. ಜನ್ಮಾದ್ಯಸ್ಯ ಯತ ಅನ್ನುವಂಥ ಬ್ರಹ್ಮಸೂತ್ರದೊಳಗೆ ಹ್ಮ್ ಹಿಂದೆ ಬಂದೈತಿ ಇದು, ಮೊದಲಿಗೆ ಆರಂಭದೊಳಗನ ರೀ ಇದು. ಹೌದು ಹೌದು ಎರಡನೇ ಸೂತ್ರದಲ್ಲಿನೇ ಹೇಳಿದಾರ ಅವರು. ಹ್ಮ್ ತಥಾತು ಬ್ರಹ್ಮ ಜಿಜ್ಞಾಸ ಹ್ಮ್ ಜನ್ಮಾದ್ಯಸ್ಯ ಯತಃ ಅಂತ ಬಂದದಲ್ಲಲ್ಲಿ. ಹ್ಮ್ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದೇ ಬ್ರಹ್ಮ ಅಂತ ಹೇಳಿದಾರ ಅವರಲ್ಲಿ. ಹ್ಮ್ ಬ್ರಹ್ಮ ಯಾವುದು ಅಂತಂದ್ರೆ ಹ್ಮ್ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಯಾವುದರಿಂದ ಆಗ್ತಾ ಇದ್ದಾವೆಯೋ ಅದೇ ಅದನ್ನ ಬ್ರಹ್ಮ ಅಂತಲ್ಲಿ ಹ್ಮ್ ಕರ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಇತಿ ಸಾ ಪ್ರತಿಜ್ಞಾ ತದವಸ್ಥೈವ ನ ತದ್ವಿರುದ್ಧೋ ಅರ್ಥಃ ಪುನರೇ ಉಚ್ಯತೆ. ಹ್ಮ್ ಸಾ ಪ್ರತಿಜ್ಞಾ ಹ್ಮ್ ಅಂದ್ರೆ ಆ ಪ್ರತಿಜ್ಞೆ ಅನ್ನುವಂತಹದ್ದು ಅಂತ. ಹ್ಮ್ ಇಲ್ಲಿ ಜನ್ಮಾದ್ಯಸ್ಯತಃ ಅಂತೇನ ಹಿಂದೆ ಅನೇಕ ಶ್ರುತಿಗಳು ಹೇಳ್ಕೊಂಡ್ ಬಂದುವಲ್ರಿ, ಈಗ ಸೂತ್ರವನ್ನು ಹೇಳ್ತಲ್ಲಿ ಹೌದು ಹೌದು ಅದು ಹಾಗೆ ಇದೆ ಹೊರತು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥವನ್ನಲ್ಲಿ ಹ್ಮ್ ಹೇಳಿಲ್ಲ ಅಂತ. ಹ್ಮ್ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನೇ ಹ್ಮ್ ಅಲ್ಲಿ ಸ್ಮೃತಿ ಯಾವುದು ಸೂತ್ರನು ಕೂಡ ಹೇಳ್ತಾ ಇದೆ. ಹ್ಮ್ ಜನ್ಮಾದ್ಯಸ್ಯತಃ ಅನ್ನುವಂತ ಈ ಸೂತ್ರವು ಕೂಡ ಹ್ಮ್ ಅಲ್ಲಿ ಇರುವಂತಹದ್ದನ್ನ ತದವಸ್ಥೈವ ಹ್ಮ್ ತದವಸ್ಥೈವ ನ ತದ್ವಿರುದ್ಧ ಅರ್ಥ, ಹ್ಮ್ ಅಂದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಹ್ಮ್ ಅಲ್ಲೇನ ಜನ್ಮದಿಸ್ಯತ ಅನ್ನುವಂತ ಸೂತ್ರದಲ್ಲಿ ಹೇಳಿರುವಂತ ಅರ್ಥವನ್ನೇ ಹ್ಮ್ ಇಲ್ಲಿ ಶ್ರುತಿಯಲ್ಲಿ ಹೇಳಿರುವಂತ ಅರ್ಥವನ್ನೇ ಅಲ್ಲಿ ಅದು ಹಾಗೆ ಐತೆ ಹೊರತು ಹ್ಮ್ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥವನ್ನು ನಾವಿಲ್ಲಿ ಹ್ಮ್ ಹೇಳ್ತಾ ಇಲ್ಲ ಅಂತ. ಹ್ಮ್ ಇಷ್ಟಂದಾಗ ಹ್ಮ್ ಅವನು ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾನೆ. ಹ್ಮ್ ಕಥಂ ಸಾ ಪ್ರತಿಜ್ಞಾ ತದವಸ್ಥೈವ ನ ತದ್ವಿರುದ್ಧ ಅರ್ಥ ಪುನರೇ ಉಚ್ಯತೆ. ಹ್ಮ್ ಕಥಂ ನ ಉಚ್ಯತೆ ಅತ್ಯಂತಂ ಆತ್ಮನಃ ಏಕತ್ವಂ ಅದ್ವಿತೀಯತ್ವಂ ವಾ ಅದ್ವಿತೀಯತ್ವಂ ಚ ಬ್ರುವತಃ ಹ್ಮ್ ಶೃಣು ಯಥಾ ನ ಉಚ್ಯತೆ. ಹ್ಮ್ ಕಥಂ ನ ಉಚ್ಯತೆ ಅಂದ್ರೆ ನೀವು ಹೇಗೆ ಹೇಳ್ತಾ ಇಲ್ಲ. ಹ್ಮ್ ಅತ್ಯಂತಂ ಆತ್ಮನಃ ಏಕತ್ವಂ ಅದ್ವಿತೀಯತ್ವಂ ಚ ಬ್ರುವತ. ಹ್ಮ್ ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪ ಅನ್ನುವಂತಹದ್ದು ಏನದ ಅಂತಂದ್ರೆ ಹ್ಮ್ ಇಲ್ಲಿ ಆತ್ಮ ಏನದಾನ, ಹ್ಮ್ ಅವನು ಒಬ್ಬನೇ ಅದಾನ ಅಂತ. ಹ್ಮ್ ಆತ್ಮನನ್ನ ಬಿಟ್ಟು ಮತ್ತೊಂದೇನೂ ಇಲ್ಲ. ಹ್ಮ್ ಎರಡನೇದು ಮತ್ತೊಂದು ಏನಾದರೂ ಐತೇನೋ ಅಂತಂದ್ರೆ
ಹ್ಮ್ ಇಲ್ಲ. ಹ್ಮ್ ಮತ್ತ ಹೀಗೆ ಹೇಳ್ತಾ ಇದ್ದೀರಲ್ಲ, ಹ್ಮ್ ಮತ್ ನೀವು ಹೇಳುವುದಿಲ್ಲ ಹೇಳಿರುವುದಿಲ್ಲ ಅಂತೇಳಿ ಹೇಗೆ ಹೇಳ್ತಾ ಇದ್ದೀರಿ? ಹ್ಮ್ ಯಾಕಂದ್ರೆ ಆತ್ಮ ಅತ್ಯಂತವಾಗಿ ಒಬ್ಬನೇ, ಅಖಂಡವಾಗಿ ಒಬ್ಬನೇ ಇರುವುದರಿಂದ ಅವನಕ್ಕಿಂತಲೂ ಎರಡನೇದು ಹ್ಮ್ ಮತ್ತೊಂದಿಲ್ಲ ಅಂತ. ಹ್ಮ್ ಎರಡನೇದೇನು ಅನ್ನುವಂಥದ್ದು ಏನದಲ್ಲ, ಹ್ಮ್ ಎರಡನೇದು ಆತ್ಮ ಒಬ್ಬನೇ ಇರುವಾಗ ಮತ್ತೆ ಎರಡನೇದು ಆಗೇ ಇಲ್ಲ ಅಂತ ಅವನು. ಹೌದು. ಅವನು ಎರಡನೇದಿಲ್ಲವನು ಆಗಿರ್ತಾ ಇದ್ದಾನಂತ. ಹ್ಮ್ ಮತ್ತೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಲ್ಲ ಅಂತ, ಮತ್ತೆ ಹೇಳಿಲ್ಲ ಅಂತ ನೀವು ಹೇಗಂತ ಇದ್ದೀರಿ ಅಂತ ಹ್ಮ್ ಇಲ್ಲಿ ಒಂದು ಪ್ರಶ್ನೆ, ಒಂದು ಪ್ರಶ್ನೆ ಮಾಡಿ. ಹ್ಮ್ ಆಕ್ಷೇಪ ಮಾಡ್ತಾ ಇದ್ದಾನ ಅವರು. ಹ್ಮ್ ಅದಕ್ಕೆ ಪರಿಹಾರವನ್ನ ಕೊಡ್ತಾರ ಅವರು. ಹ್ಮ್ ಅದಕ್ಕೇನಂದ್ರು ಅಂತಂದ್ರೆ ಇಲ್ಲಿ ಹ್ಮ್ ಕಥಂ ನ ಉಚ್ಯತೆ ಅತ್ಯಂತಂ ಆತ್ಮನಃ ಏಕತ್ವಂ. ಹ್ಮ್ ಆತ್ಮನಃ ಅತ್ಯಂತ ಏಕತ್ವಂ ಅಂದ್ರೆ ಏನು? ಹ್ಮ್ ಆತ್ಮನು ಅವನೊಬ್ಬನೇ ಇದ್ದಾನೆ ಅಂತ, ಅವನು ಹ್ಮ್ ಅವನು ಏಕರೂಪನಾಗಿದ್ದಾನೆ ಅಂತ. ಹ್ಮ್ ಅದ್ವಿತೀಯಂ ತ್ವಂ ಚ, ಹ್ಮ್ ಮತ್ತು ಅವನು ಅದ್ವಿತೀಯನಾಗಿದ್ದಾನೆ ಅನ್ನುವಂತಹದ್ದನ್ನ ಹ್ಮ್ ನೀವು ಹೇಳ್ತಾ ಇದ್ದೀರಲ್ಲ. ಹ್ಮ್ ಬ್ರುವತ ಕಥಂ ನ ಉಚ್ಯತೆ, ಮತ್ತು ಅವನ್ ಬಿಟ್ಟು ಎರಡನೇದು ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಅನ್ನುವುದನ್ನ ನೀವು ಹೇಳಿದಿರಲ್ಲ ಅಂತಂದ್ರೆ, ಹ್ಮ್ ಶೃಣು ಯಥಾ ನ ಉಚ್ಯತೆ, ಆಯ್ತಪ್ಪ ಹೇಳ್ತೀನಿ ಕೇಳು ಅಂತ ಹೇಳ್ತಾರ. ಹ್ಮ್ ನಾನು ಹೇಳಿರುದಿಲ್ಲ ಅನ್ನುವಂಥದ್ದನ್ನ ಹೇಗನ್ನುವಂಥದ್ದನ್ನ ಹ್ಮ್ ನಾನು ತಿಳಿಸ್ತಾ ಇದ್ದೀನಿ, ಅದನ್ನ ಕೇಳು ಅಂತ ಹೇಳಿ ಹ್ಮ್ ಇದಿಷ್ಟು ಪೂರ್ವ ಪಕ್ಷದ. ಇದಕ್ಕೆ ಪರಿಹಾರ ಬಹಳ ದೊಡ್ಡದದ್ರಿ ಇದು. ಹೌದು. ಇದಕ್ಕೆ ಉತ್ತರ ಬಹಳ ಇದು ಐತ್ರಿ ಇದು. ಹ್ಮ್ ಇದನ್ನ ಮತ್ತೆ ಸಾಯಂಕಾಲ ನೋಡೋಣ ಬೇಕಾದ್ರೆ ಇದನ್ನ. ಸಾಯಂಕಾಲ ಅಂತ ಫ್ರೀ ಇರ್ತಾರೆ.